ಈಗ ನಾವು ಮುಂದಿನ ದಿನಗಳಲ್ಲಿ ಕಾಲೇಜು ಹಂತದಲ್ಲಿ ಹೆಚ್ಚು ಈ ದ್ವಿತೀಯ ಮತ್ತು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಅರ್ಜಿ ತುಂಬುವಂಥದ್ದು ಮತ್ತು ವಿವಿಧ ವೃತ್ತಿಪರ ಕೋರ್ಸುಗಳು, ಆ ಕೋರ್ಸುಗಳಿಗೆ ಆಯ್ಕೆ ಮತ್ತು ಆ ಕೋರ್ಸುಗಳಿಗಿರುವಂತಹ ಒಂದು ಭವಿಷ್ಯ, ವಿದ್ಯಾರ್ಥಿಗಳು ಆ ಕೋರ್ಸನ್ನು ಆಯ್ಕೆ ಮಾಡಿದರೆ ಏನೆಲ್ಲ ಅವರಿಗೆ ಒಂದು ಫ್ಯೂಚರ್ಲಿ ಅವಕಾಶಗಳಿದೆ ಅಂತ ಅನ್ನುವಂಥದ್ದನ್ನು PUC ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ನಾವು ಸಭೆ ನಡೆಸಿ ಆ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಾವು ಹೆಚ್ಚಿನ ಇದನ್ನೊಂದು ಮಾಹಿತಿಯನ್ನು ಕೊಟ್ಟಲ್ಲಿ ಭವಿಷ್ಯದಲ್ಲಿ ಈ ವಿದ್ಯಾರ್ಥಿಗಳಿಗೆ ಇನ್ನೂ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಅರ್ಥ ಮಾಡ್ಕೊಳ್ಳುವಂಥದ್ದು ಸರಳ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. KA ಕನೆಕ್ಟ್ ಅಂತೇಳಿ ಒಂದು ಈ ಬಾರಿ ನಾವೊಂದು ಪ್ಲಾಟ್ಫಾರ್ಮ್ ಅನ್ನು ಮಾಡಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಸಾಕಷ್ಟು ನಾವು ಯೂಟ್ಯೂಬರ್ಸು ನಿಮಗೆ ಎಷ್ಟು ಎಜುಕೇಟ್ ಮಾಡ್ತಾ ಇದ್ದಾರೆ, ಆದರೂ ಸಹ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲಗಳಿದೆ. ತಾವು ಅಷ್ಟೊಂದಾಗಿ ಮಾಹಿತಿ ಇಲ್ಲದಿರುವಂತಹ ಸೈಬರ್ ಸೆಂಟರ್ಗಳ ಮೇಲೆ ನೀವು ಸಂಪೂರ್ಣವಾಗಿ ಡಿಪೆಂಡ್ ಆಗ್ತಾ ಇರುವಂಥದ್ದು ನಾವು ಗಮನಿಸ್ತೀವಿ. ನಾನು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಹೇಳುವಂಥದ್ದು, ನೀವು ಸೈಬರ್ ಸೆಂಟ್ರಿಗೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಸೈಬರ್ ಸೆಂಟ್ರಲ್ಲಿ ನಿಮ್ಮ ಮನೆಯಲ್ಲಿ ಕಂಪ್ಯೂಟರ್ ಇರಲ್ಲ, ನಾವು ಆನ್ಲೈನ್ ಕೌನ್ಸಿಲಿಂಗ್ ಮಾಡೋದ್ರಿಂದ ನೀವು ಸೈಬರ್ ಸೆಂಟ್ರಿಗೆ ಹೋಗಬೇಕಾಗುತ್ತೆ. ಆದರೆ ಸೈಬರ್ ಸೆಂಟರ್ ನಡೆಸೋನಿಗೆ ನೀವು ಎಲ್ಲದನ್ನು ಕೊಟ್ಬಿಟ್ಟು ನೀವು ನೀನೇನೇ ಕೌನ್ಸಿಲಿಂಗ್ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಅಲಾಟ್ಮೆಂಟ್ ಕೊಡು ಅಂತ ಅನ್ನುವಂಥದ್ದು ಹೋಗಬಾರ್ದು ಅನ್ನುವಂಥದ್ದು ಒಂದು ವಿನಂತಿ. ಆದರೆ ನಾವು ಇದನ್ನ ಪದೇ ಪದೇ ನಾವು ತಮಗೆ ಜಾಗೃತಿ ಮೂಡಿಸ್ತಿದ್ರು ಸಹ ಕೆಲವು ಮಧ್ಯವರ್ತಿಗಳು ಸಹ ತಮಗೆ ಮಿಸ್ಗೈಡ್ ಮಾಡ್ತಿರುವಂಥದ್ದು ನಮ್ಮ ಗಮನಕ್ಕೆ ಬಂತು. ಕೆಲವರು ಒಳ್ಳೆ ರೀತಿಯಲ್ಲಿ ತಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ, ಕೆಲವು ಯೂಟ್ಯೂಬರ್ಸ್ ಅವರು ಪ್ರಾಪರಾಗಿ ಕೌನ್ಸಿಲಿಂಗ್ ಮಾಹಿತಿ ಕೊಡುವಂಥದ್ದಕ್ಕೇ ರನ್ ಮಾಡ್ತಾ ಇದ್ದಾರೆ, ಸಂತೋಷ. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸರ್ಕಾರದ ಒಂದು ಅಂಗಸಂಸ್ಥೆಯಾಗಿ ಸಂಪೂರ್ಣ ಕೌನ್ಸಿಲಿಂಗ್ ಜವಾಬ್ದಾರಿ ಹೊಂದಿರುವಂತಹ ನಾವು ನಮ್ಮ ಸಹ ಜವಾಬ್ದಾರಿಯನ್ನು ಅರಿತುಕೊಂಡು ಈ ಬಾರಿ ನಾವು KA ಕನೆಕ್ಟ್ ಅಂತ ಆ್ಯಪನ್ನು ನಾವು ಒಂದು ಪ್ಲಾಟ್ಫಾರ್ಮ್ ಅನ್ನು ಮಾಡಿದ್ದೀವಿ. ಏನು ಇದು KA ಕನೆಕ್ಟ್ ಅಂದರೆ, ಈ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಎಕ್ಸ್ಪ್ಲೈನ್ ಮಾಡುವಂಥದ್ದು ಹೊರಗಿನವ್ರಿಗಿಂತ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಕಳೆದ 2 ವರ್ಷಗಳಲ್ಲಿ ಯಾವುದಾದ್ರೂ ಸೀಟ್ ತಗೊಂಡಿದ್ದವರು ತುಂಬ ಚೆನ್ನಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಹಿನ್ನೆಲೆ ಒಳಗಡೆ ನಾವು ಈ ಹಿಂದಿನ 2 ವರ್ಷ ನಮ್ಮಿಂದ ಸೀಟನ್ನು ಪಡೆದುಕೊಂಡು ಬೇರೆ ಬೇರೆ ಕಾಲೇಜುಗಳಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳನ್ನ ನಾವು ಈ ಒಂದು ಪ್ಲಾಟ್ಫಾರ್ಮಲ್ಲಿ ತೆಗೆದುಕೊಂಡು ಬಂದಿದ್ವಿ. ಈ ವಿದ್ಯಾರ್ಥಿಗಳು ಈ ವರ್ಷ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತಾ ಇರುವಂತಹ ಮಕ್ಕಳಿಗೆ ಅವರು ಕೌನ್ಸಿಲಿಂಗ್ ಕುರಿತು, ಸೀಟ್ ಆಯ್ಕೆ ಕುರಿತು, ಪ್ರಕ್ರಿಯೆಗಳ ಕುರಿತು ನಿಮಗೆ ಮಾರ್ಗದರ್ಶನ ನೀಡೋರಿದ್ದಾರೆ. ಏನು ಮಾಡಬೇಕು ಅಂತಂದರೆ, ನಮ್ಮ ವೆಬ್ಸೈಟಲ್ಲಿ KA ಕನೆಕ್ಟ್ ಒಂದು ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಯಾರಾದರೂ ಸೀನಿಯರ್ ವಿದ್ಯಾರ್ಥಿಗಳಿಗೆ ನಿಮಗೆ ಕನೆಕ್ಟ್ ಮಾಡಿ ಕೊಡ್ತೀವಿ. ನೀವು ಪ್ರತಿ ದಿವಸ ಸಂಜೆ 5 ರಿಂದ 7 ಗಂಟೆ ತನಕ ನಾವು ಅದು ಆ್ಯಪನ್ನು ಓಪನ್ ಇಡ್ತೀವಿ. 5 ರಿಂದ 7 ಗಂಟೆ ತನಕ ನೀವು 1-to-1 ಚಾಟ್ ಮಾಡ್ಬೋದು. ನೀವು ಕೌನ್ಸಿಲಿಂಗ್ ಬಗ್ಗೆ, ಸೀಟ್ ಆಯ್ಕೆ ಬಗ್ಗೆ, ಫೀಸ್ ಬಗ್ಗೆ, ಎಕ್ಸಿಟ್, ಮುಂದಿನ ರೌಂಡ್ಗಳ ಬಗ್ಗೆ, ಕಾಲೇಜು ಅಡ್ಮಿಷನ್ಸ್ ಆಗೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಿಮ್ಮ ಸೀನಿಯರ್ ವಿದ್ಯಾರ್ಥಿಗಳಿಂದ ನೀವು ಪಡಿಬೋದು. ಈ ವರ್ಷದವರು ಸೀನಿಯರ್ ವಿದ್ಯಾರ್ಥಿಗಳಿಗೆ ಸಹ ನಾವು ಇದೇ ಅಪೀಲ್ ಮಾಡಿದ್ದೀವಿ. ನಿಮ್ಮ ಸಹೋದರ ಸಹೋದರಿಯವರಿಗೆ ನೀವು ಒಂದು 2 hours ಸಮಯವನ್ನು ಕೊಟ್ಟರೆ ಅವರು ಒಳ್ಳೆ ರೀತಿಯಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಒಳ್ಳೆ ಸೀಟನ್ನು ಪಡೆಯುವಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನುವಂಥದ್ದು ಹಿರಿಯ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಸಹ ನನ್ನ ವಿನಂತಿ. ರ್ಯಾಂಕ್ ಏನಾಗಿದೆ ಸರ್, ತುಂಬ ಜನಕ್ಕೆ ಈಗ ರ್ಯಾಂಕ್ ಬಂದಿಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ನಿನ್ನೇನೋ ಒಂದು ವರ್ಷಕ್ಕೆ ರ್ಯಾಂಕ್ ಕೊಟ್ಟಿಲ್ಲ, ಅದು ಏನು ರೀಸನ್ನು ಅಂತ ಆಗುತ್ತೆ. ಒಂದು ಸ್ಪಷ್ಟವಾಗಿ ಎಲ್ಲಿ ಹುಡುಗರು ಎಡವಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತೆ KCET ರ್ಯಾಂಕ್ ಕೊಡುವಂಥದ್ದು ದ್ವಿತೀಯ PUCಯ KCET ರ್ಯಾಂಕ್ ಕೊಡುವಂಥದ್ದು ತಮಗೆಲ್ಲ ಗೊತ್ತಿದೆ. ದ್ವಿತೀಯ PUCಯ 50% ಅಂಕ ಹಾಗೂ CETಯ 50% ಅಂಕ. ಉದಾಹರಣೆಗೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡುವಂಥದ್ದು CETಯ PCM ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಹಾಗೂ ದ್ವಿತೀಯ PUCಯ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಆಧರಿಸಿ ನಾವು 50-50 ಮಾರ್ಕ್ಸನ್ನು ತಗೊಂಡು ರ್ಯಾಂಕ್ ಕೊಡುವಂಥದ್ದು. ವೆಟರ್ನರಿಗೆ ಸಂಬಂಧಪಟ್ಟಂತೆ PCBಯ CET ಮಾರ್ಕ್ಸ್ಗಳನ್ನು ಮಾತ್ರ ಆಧರಿಸಿ ಕೊಡುವಂಥದ್ದು. ಅಗ್ರಿ ಸೈನ್ಸಿಗೆ, ಏನು ಫಾರ್ಮ್ ಸೈನ್ಸಸ್ಸಿಗೆ PCMBಯ CET 50%,
ಮತ್ತು CETಗೆ 50% ತೆಗೆದುಕೊಂಡು ರ್ಯಾಂಕ್ ಕೊಡುವಂಥದ್ದು. ನಾವು CET ಎಕ್ಸಾಮಿಗೆ ಅರ್ಜಿ ಕರಿತೀವಿ, ತಾವು ಅರ್ಜಿ ಹಾಕ್ತೀರಾ, ನಾವು ಎಕ್ಸಾಮ್ ಮಾಡ್ತೀವಿ, ನಿಮ್ಮ OMR ಶೀಟ್ ಸ್ಕ್ಯಾನ್ ಮಾಡಿ ನನ್ನ ಹತ್ರ PCMB ಪರೀಕ್ಷೆಯ PCMB ಸಬ್ಜೆಕ್ಟಿನ ಅಂಕಗಳು ನನ್ನ ಹತ್ರ ಇರುತ್ತೆ. ನನಗೆ PUCಯ ಮಾರ್ಕ್ಸ್ ಎಲ್ಲಿಂದ ಬರಬೇಕು? ಅದಕ್ಕೆ ನಾವೇನು ಮಾಡಿದ್ವಿ, ತಮಗೆ ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ PUCಯ ಪರೀಕ್ಷೆಯ ನಿಮ್ಮ ಬೋರ್ಡ್ ಎಕ್ಸಾಮಿನ ರಿಜಿಸ್ಟರ್ ನಂಬರ್ನ ತಾವು ಎಂಟ್ರಿ ಮಾಡಿ ಅಂತ ಹೇಳಿದ್ವಿ. ಇದು ಕರ್ನಾಟಕ ರಾಜ್ಯದ ಬೋರ್ಡ್ ಅವರು ಎಂಟ್ರಿ ಮಾಡಿದ್ರಿ. ಅದರಲ್ಲಿ ಒಂದು 5% ಅಷ್ಟು ವಿದ್ಯಾರ್ಥಿಗಳು ತಾವು ತಮ್ಮ ರಿಜಿಸ್ಟರ್ ನಂಬರ್ನ ತಪ್ಪು ಎಂಟ್ರಿ ಮಾಡಿದ್ದೀರಾ. ನನಗೆ ಸುಮಾರು 3.5 ಲಕ್ಷದಷ್ಟು ಸೈನ್ಸ್ ವಿದ್ಯಾರ್ಥಿಗಳು ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಅವರೆಲ್ಲ ನನಗೆ ಮಾಹಿತಿಯನ್ನು ಕೊಟ್ಟಾಗ, ನೀವು ರಿಜಿಸ್ಟರ್ ನಂಬರ್ ನೀವು ತಪ್ಪರಿದಿತ್ತು ಅಂತಂದರೆ ನಾನು ಯಾವ ರೀತಿ ನಿಮ್ಮ ಮಾರ್ಕ್ಸನ್ನು ಫೆಚ್ ಮಾಡಲಿಕ್ಕಾಗುತ್ತೆ? 100, 200, 300 ವಿದ್ಯಾರ್ಥಿಗಳಿತ್ತು ಅಂತಂದರೆ ನಾವು ಮ್ಯಾನ್ಯುವಲಿ ಚೆಕ್ ಮಾಡ್ಬೋದು. ಅವರು 8 ಲಕ್ಷ ಅಷ್ಟು ಮಾರ್ಕ್ಸ್, ಯಾಕೆಂದರೆ ಆರ್ಟ್ಸ್ ವಿದ್ಯಾರ್ಥಿಗಳು ಸೇರಿದಂತೆ ನಮಗೆ ಕೊಟ್ಟಾಗ ನೀವು PU ಬೋರ್ಡ್ ಎಕ್ಸಾಮಿನ ರಿಜಿಸ್ಟರ್ ನಂಬರ್ನ ತಪ್ಪು ಹಾಕಿದರೆ ನನಗೆ ನಿಮ್ಮ ಮಾರ್ಕ್ಸ್ ಬರಲಿಕ್ಕಾಗಲ್ಲ, ನಾನು ರ್ಯಾಂಕ್ ಕೊಡಲಿಕ್ಕಾಗಲ್ಲ. ಇದು ಒಂದು ನನ್ನ ಸಮಸ್ಯೆ. ಎರಡನೇದು, CBSE ಅವರು ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರೀಯ ವಿದ್ಯಾಲಯ ನವೋದಯದ ಜೊತೆಗೆ ಖಾಸಗಿ ಕಾಲೇಜುಗಳಲ್ಲಿರುವಂತಹ CBSE ಅಫಿಲಿಯೇಟೆಡ್ ಸ್ಕೂಲ್ಸ್ ಕಾಲೇಜಸ್ ಏನಿದೆ, CBSE ಅವರು ಪರೀಕ್ಷೆಯನ್ನು ನಡೆಸ್ತಾರೆ. CBSE ಬೋರ್ಡಿಂದ ನಮಗೆ ಮಾರ್ಕ್ಸ್ ಬರಬೇಕು. ನಾವು CBSE ಅವರಿಗೆ ಸಾಕಷ್ಟು ರಿಕ್ವೆಸ್ಟ್ ಮಾಡಿದರೆ ಸಹ ನಮಗೆ ಕರ್ನಾಟಕದಲ್ಲಿ ಬರೆದಿರುವಂತಹ CBSE ಬೋರ್ಡಿನ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಮಗೆ ಅವರು ಕೊಡಲಿಲ್ಲ. ನಾವು ಅದಕ್ಕೆ ಏನು ಮಾಡಿದ್ವಿ, ಪ್ಲಾನ್ B ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಡಿಜಿಲಾಕರ್ ಎನೇಬಲ್ ಮಾಡಿ, ನೀವು ಡಿಜಿಲಾಕರಲ್ಲಿ ಲಾಗಿನ್ ಆಗಿ ನೀವು ಕನ್ಸೆಂಟ್ ಕೊಡಿ, ಅಂದರೆ ನೀವು ಡಿಜಿಲಾಕರಲ್ಲಿ ಡೌನ್ಲೋಡ್ ಮಾಡಿದರೆ ಅದು ನಮಗೆ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಎಷ್ಟು ಪ್ರತಿ ದಿವಸ ತಮಗೆ SMS ಮಾಡಿದ್ರು, ಸುಮಾರು 4,000 ವಿದ್ಯಾರ್ಥಿಗಳು ತಾವು ಡಿಜಿಲಾಕರಲ್ಲಿ ಲಾಗಿನ್ ಆಗಿ ತಾವು CBSE ಬೋರ್ಡ್ದು ಫೆಚ್ ಮಾಡಲೇ ಇಲ್ಲ. ಆ ವಿದ್ಯಾರ್ಥಿಗಳಿಗೆ ನಾನು PUC ಮಾರ್ಕ್ಸ್ ಇಲ್ಲ ಅಂತಂದರೆ ರ್ಯಾಂಕು ಯಾವ ರೀತಿ ಕೊಡಲಿಕ್ಕೆ ನನಗೆ ಸಾಧ್ಯ ಇದೆ? ಜೊತೆಗೆ ಕರ್ನಾಟಕದ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾರಣಕ್ಕೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಇದ್ದಂಥವರಿಗೆ ಸಹ ನಾವು ಬೇರೆ ಬೇರೆ ಕ್ಲಾಸಲ್ಲಿ ಕನ್ನಡಿಗರಂತ ನಾವು ಕನ್ಸಿಡರ್ ಮಾಡ್ತೀವಿ. ತಾವುಗಳು ಒಂದಷ್ಟು ಜನ CBSE, ಇನ್ನೊಂದಷ್ಟು ಜನ ಆಯಾಯ ರಾಜ್ಯದ ಬೋರ್ಡ್ಗಳಲ್ಲಿ ಸಹ ಕಲ್ತಿರ್ತೀರ. ನಿಮ್ಮ ಬೋರ್ಡಿಂದು ಮಾರ್ಕ್ಸ್ ನಾವು ಹೆಂಗ್ ತಗೊಳೋದು? ಅವರು ಆ ರಾಜ್ಯದವರು ಡಿಜಿಲಾಕರಲ್ಲಿ ಅಪ್ಲೋಡ್ ಮಾಡಲಿಲ್ಲ. ನಿಮಗೆ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡಿದ್ರೆ ಸಹ ನೀವು ನಮಗೆ ಅಪ್ಲೋಡ್ ಮಾಡಲಿಲ್ಲ. ಜೊತೆಗೆ CBSE ನಲ್ಲಿ ಯಾರು ಡಿಜಿಲಾಕರಲ್ಲಿ ತಾವು ಲಾಗಿನ್ ಆಗಿ ಡೌನ್ಲೋಡ್ ಮಾಡಿದ್ರಿ, ಅಲ್ಲಿ ಕೆಲವು ವಿದ್ಯಾರ್ಥಿಗಳಿಂದ ಇಂಗ್ಲಿಷ್ ಸಬ್ಜೆಕ್ಟ್ ಮಾರ್ಕ್ಸ್ ಬರಲಿಲ್ಲ. ನಮಗೆ ಗೊತ್ತಿದೆ ಇಂಜಿನಿಯರಿಂಗ್ ರ್ಯಾಂಕ್ ಬೇಕು, ಯಾವುದು ರ್ಯಾಂಕ್ ಬೇಕಂದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಕಂಪಲ್ಸರಿ ಇದೆ. ಈ ಕಾರಣಗಳಿಗೋಸ್ಕರ ನಾವು ಕೆಲವು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಇವರು ಏನಪ್ಪ ಆಗಿದ್ರೆ ಅವರು ವಂಚಿತರಾಗ್ಬಿಟ್ರ ಈ ಬಾರಿ ಕೌನ್ಸಿಲಿಂಗಿಂದ ಪ್ರಕ್ರಿಯೆಯಿಂದ ಹೊರಗಡೆ ಹೋಗೋದಕ್ಕೆ? ಅದಕ್ಕೇನು ಚಿಂತೆ ಮಾಡೋದು ಬೇಡ. ತಾವು ಈಗಲೂ ಮಾರ್ಕ್ಸ್ ಅಪ್ಲೋಡ್ ಮಾಡಿ ಮಾರ್ಕ್ಸ್ ಕಾರ್ಡನ್ನು ತಾವು ಅಪ್ಲೋಡ್ ಮಾಡಬೇಕು ಅಂತನ್ನುವಂಥದ್ದು ನನ್ನ ವಿನಂತಿ. ಒಂದು ವೇಳೆ ತಾವು ಅಪ್ಲೋಡ್ ಮಾಡ್ತು ಅಂತಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಜೊತೆ ಮಾರ್ಕ್ಸನ್ನು ವೆರಿಫೈ ಮಾಡಿ ನಾವು ನಿಮಗೆ ಸ್ಪಾಟ್ ರ್ಯಾಂಕನ್ನು ಕೊಡ್ತೀವಿ. ಅದೊಂದು ಹಿಂದಿಂದನೂ ಕಾನ್ಸೆಪ್ಟ್ ಇದೆ. ಸ್ಪಾಟ್ ರ್ಯಾಂಕ್ ಕೊಟ್ಟು ನಿಮ್ಮ ಕೌನ್ಸಿಲಿಂಗ್ ಬರೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ತಾವೇನು ಯಾರೂ ಗಾಬರಿ ಆಗುವಂಥ ಅಗತ್ಯ ಇಲ್ಲ. ಎಕ್ಸಾಮ್ ಆದಮೇಲೆ ತಾವು ನಮ್ಮ ಎಷ್ಟು ಬಾರಿ ನಾವು ನಿಮಗೆ SMS ಕಳಿಸಿದರೆ ಸಹ ನೀವು ಯಾವುದೋ ಒಂದು ನಮ್ಮ SMS ನೋಡಿ ನೀವು ಪಾಲನೆ ಮಾಡದಿರೋದ್ರಿಂದ ಈ ರೀತಿ ಆಗಿದೆ. ಕೆಲವರು ವಿದ್ಯಾರ್ಥಿಗಳು ಹೇಳ್ತಾರೆ ಅಂತ, ಸರ್ ನಾನು ಮಾರ್ಕ್ಸ್ನು ಎಂಟ್ರಿ ಮಾಡಿದ್ದೀನಿ, ಯಾವಾಗ ಎಂಟ್ರಿ ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು 2ನೇ ತಾರೀಕಿನ ತನಕ ಯಾರೆಲ್ಲ ಎಂಟ್ರಿ ಮಾಡಿದ್ರು ಅವ್ರುಗಳದನ್ನ ಪರ್ಫೆಕ್ಟ್ ಇರುವಂಥದ್ದನ್ನ ನಾವು ತಗೊಂಡು ರ್ಯಾಂಕ್ ಕೊಟ್ಟಿದ್ವಿ. ಅದ್ರ ನಂತರ ತಾವು ಎಂಟ್ರಿ ಮಾಡಿದ್ದೀರಾ ಅಂದರೆ ನಮಗೆ ಸಹ ಸ್ವಲ್ಪ ಸಮಯ ಬೇಕಾಗುತ್ತೆ. ನೀವು ಮಾರ್ಕ್ಸ್ ಎಂಟ್ರಿ ಮಾಡಿ 10 ನಿಮಿಷಕ್ಕೆ ನಮ್ಮ ಕಾಲ್ ಸೆಂಟ್ರಿಗೆ ಫೋನ್ ಮಾಡೋದು ನಂದು ರ್ಯಾಂಕ್ ಬಂತ ಅಂತ, ಹೆಂಗೆ ಬರ್ಲಿಕ್ಕೆ ಸಾಧ್ಯ? ಅದು ಆಟೋಮೆಟಿಕ್ ಆಗುವಂಥದ್ದಲ್ಲ. ನೀವು ಮಾರ್ಕ್ಸ್ ಹಾಕಿದ ಮೇಲೆ ನಿಮ್ಮದು ವೆರಿಫೈ ಮಾಡಿ ಆ ಡಾಟಾ ತಗೊಂಡು ನಿಮ್ಮ PU ಮಾರ್ಕ್ಸು ಮತ್ತು ನಮ್ಮ CET ಮಾರ್ಕ್ಸ್ ಎರಡು ಜೋಡಣೆ ಮಾಡಿ ನಾವು ರನ್ ಮಾಡಿ ಸ್ಪಾಟ್ ರ್ಯಾಂಕ್ ಕೊಡುವಂಥದ್ದು. ಅಟ್ಲೀಸ್ಟ್ ನೀವು ನಮಗೆ ಮಾರ್ಕ್ಸ್ ಅಪ್ಡೇಟ್ ಆದಮೇಲೆ 2-3 ದಿನ ಆದ ನಂತರ ಕೊಡ್ತೀವಿ ಅಂತ ನಾವು ನಿಮಗೆ ಹೇಳಿದ್ವಿ. ಆದ್ರೂ ನಾನು ಪ್ರತಿದಿನ ರಾತ್ರಿ ರನ್ ಮಾಡಬೇಕು ಅಂತೇಳಿ ನಾನು ನಮ್ಮ IT ಟೀಮ್ ಅವರಿಗೆ ಹೇಳಿದ್ದೀನಿ. ಹಾಗಾಗಿ ಯಾರಿಗೆ ರ್ಯಾಂಕು ಬಂದಿಲ್ಲ ಈ ತಾಂತ್ರಿಕ ಕಾರಣಗಳಿಂದ ಯಾರು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ನಿಮ್ಮ CET ಅಪ್ಲಿಕೇಶನನ್ನು ದಯಮಾಡಿ ತೆಗೆದು ನೋಡಿ. ನೀವು
PUC ರಿಜಿಸ್ಟರ್ ನಂಬರ್ ತಪ್ಪು ಹಾಕಿದ್ರೆ ಬಂದಿರಲ್ಲ. CBSE ಅವರಾಗಿದ್ದು ನೀವು ಡಿಜಿಲಾಕರಲ್ಲಿ ಡೌನ್ಲೋಡ್ ಮಾಡಿದ್ರೆ ಬಂದಿರುತ್ತೆ, ಮಾಡಿಲ್ಲ ಅಂದರೆ ಬಂದಿರಲ್ಲ. ಮಾಡಿದ್ದು ನಿಮ್ಮ ಇಂಗ್ಲೀಷ್ ಸಬ್ಜೆಕ್ಟು ಎಲ್ಲ ಸಬ್ಜೆಕ್ಟು ಬಂದಿಲ್ಲ ಅಂತಂದರೆ ನಿಮಗೆ ಬಂದಿರಲ್ಲ. ಇವ್ರು ಏನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ರಿಸಲ್ಟ್ ನೋಡಲಿಕ್ಕೆ ನಮ್ಮ CET ಲಾಗಿನ್ ಆದರೆ ನಿಮಗೆ ಅಲ್ಲೇ ನಮ್ಮ CET ಮಾರ್ಕ್ಸು ಡಿಸ್ಪ್ಲೇ ಆಗುತ್ತೆ. ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾರ್ಕ್ಸ್ ಪಕ್ಕದಲ್ಲಿ ಖಾಲಿ ಇರುತ್ತೆ, ಇದ್ರೂ ಎಲ್ಲ ಸಬ್ಜೆಕ್ಟ್ ಇರಲ್ಲ. ಅಲ್ಲೇನೆ ಒಂದು ಲಿಂಕ್ ಇದೆ, ನೀವು ಮಾರ್ಕ್ಸ್ ಅಪ್ಲೋಡ್ ಮಾಡಿ ಅಂತ. ದಯಮಾಡಿ ತಾವು ಅಲ್ಲಿ ಮಾರ್ಕ್ಸ್ನ ಅಪ್ಲೋಡ್ ಮಾಡಿ, ನಿಮಗೆ ಸ್ಪಾಟ್ ರ್ಯಾಂಕು 1 or 2 ಡೇಸ್ ಒಳಗಡೆ ನಿಮಗೆ ಕೊಡ್ತೀವಿ. ನಂತರ ತಾವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ನಾವು ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡ್ತಿದ್ದಂಗೆ ತಾವು ಕೌನ್ಸಿಲಿಂಗಲ್ಲಿ ಭಾಗವಹಿಸಬಹುದು. ಹಲೋ ಸ್ಟೂಡೆಂಟ್ಸ್, ಈ ಮುಂದಿನ ಎಲ್ಲ ಪ್ರೊಸೆಸ್ ನಿಮ್ಗೆ ಗೊತ್ತಾಗಬೇಕಂತಂದರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸರಿ, ವಿಡಿಯೋನ ಎಂಡ್ ಆಗಿಲ್ಲ, ಇನ್ನೂ ಕಂಟಿನ್ಯೂ ಇದೆ. ಏನಕ್ಕಂತಾರೆ ನಿಮ್ಮೆಲ್ಲ ಕ್ವಶನ್ಸು ಈ ವಿಡಿಯೋದಲ್ಲಿ ಆನ್ಸರ್ ಸಿಗ್ತದೆ. ಪ್ರಸನ್ನ ಸರ ಹೇಳ್ತಾ ಇರೋದು. ಸೊ ಇವತ್ತು ಯಾರೆಲ್ಲ ಫೋನ್ ಮಾತಾಡಿದ್ದೀರಾ, ಯಾರೆಲ್ಲ ಫೋನ್ ಮಾಡೋಕ್ಕಾಗಿರಲಿಲ್ಲ, ಫೋನ್ ಮಾಡಿದ್ರು ಬ್ಯುಸಿ ಬಂದಿದೆ, ಅವರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಅವ್ರು ಹೇಳ್ದಂಗೆ KA ಕನೆಕ್ಟ್ ಅಂತ ಮುಂದೆ ಪ್ರೊಸೆಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. KA ಕನೆಕ್ಟಲ್ಲೂ ಜಾಸ್ತಿ ಜನ ಅಂತಂದರೆ 3,23,000 ಇದ್ದೀರಾ, ಕನೆಕ್ಟ್ ಆಗೋಕ್ಕಾಗಲ್ಲ. ಆ ರೀತಿ ಏನು ಮಾಡ್ತೀರ ಅಂತಂದರೆ, ನಾವು ಕಾಲೇಜ್ ಅಣ್ಣ ಗೈಡ್ ಕಡೆಯಿಂದ ಎಲ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಚಾನಲಲ್ಲೂ ಹೋಗಿ ನೋಡ್ಬೋದು ನೀವು, ಎಲ್ಲ ಕರೆಕ್ಟ್ ಇನ್ಫಾರ್ಮೇಷನ್ ಇರ್ತದೆ, ಯಾವುದೇ ರೀತಿಯ ರಾಂಗ್ ಇನ್ಫಾರ್ಮೇಷನ್ ಇರೋದಿಲ್ಲ, ಮತ್ತು ಎಲ್ಲನೂ ಇನ್ ಡೀಟೇಲ್ ಆಗಿ ಇರ್ತದೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗಿಲ್ಲ, ನಾವು ಪೋಸ್ಟ್ ಮಾಡಿರೋ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಕ್ವಶನ್ಸ್ ಇಲ್ಲ ಅಂದರೂ ಥ್ಯಾಂಕ್ ಯು ಸರ್, ಗುಡ್ ಇನ್ಫಾರ್ಮೇಷನ್, ಈ ರೀತಿ ಕಮೆಂಟ್ ಹಾಕಿರಿ. ಮತ್ತು ಏನಂತಂದರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಮನೆಯವ್ರ ಫೋನಿಂದನೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಇದೇ ನೀವು ನಮಗೆ ಕೊಡ್ತಾರ ಗಿಫ್ಟ್ ಅಂತ ತಿಳ್ಕೊಳ್ಳಿ, ಅಷ್ಟೇನಾ? ಇವಾಗ ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ. ಸಪ್ರೇಟ್ ಕೌನ್ಸಿಲಿಂಗ್ ಯಾವ ರೀತಿ, ನಾವು ಕಾಲೇಜಿನ ಗೈಡಿಂದ ಸಪ್ರೇಟ್ ಕೌನ್ಸಿಲಿಂಗ್ ಯಾವ ರೀತಿ ಇರ್ತದೆ, ಮತ್ತೆ ಈ ಹೊಸ ಪ್ರೀ ರೌಂಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳಬೇಕಾಗಿ. ರ್ಯಾಂಕ್ ಆಧರಿಸಿ ಮೆಡಿಕಲ್, ಡೆಂಟಲ್, ಆಯುಷ್, ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್, ವೆಟರ್ನರಿ ಎಲ್ಲದಕ್ಕೆ ಸೀಟ್ ಅಲಾಟ್ ಮಾಡ್ತಾ ಇತ್ತು. ನಂತರ ಯಾವಾಗ ನೀಟ್ ಇಂಟ್ರೊಡ್ಯೂಸ್ ಮಾಡಿದ್ರು, ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್, ಡೆಂಟಲ್, ಆಯುಷ್ ಅವರಿಗೆ ಸೀಟ್ ಅಲಾಟ್ ಮಾಡ್ತಾರೆ. ಮತ್ತೆ CET ರ್ಯಾಂಕ್ ಆಧರಿಸಿ ಉಳಿದ ವೃತ್ತಿಪರ ಕೋರ್ಸ್ಗಳಿಗೆ ಅಲಾಟ್ ಮಾಡುವಂಥದ್ದು. ಆದರೆ ನೀಟ್ ಪರೀಕ್ಷೆಯ ಡಾಟಾ ನಮಗೆ ಕೊಡ್ತಾರೆ, ಅದರ ಆಧಾರದ ಮೇಲೆ ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್, ಡೆಂಟಲ್, ಆಯುಷ್ಗೆ, CET ರ್ಯಾಂಕ್ ಆಧರಿಸಿ ತಮ್ಗೆ ಗೊತ್ತಿದೆ ರ್ಯಾಂಕ್ ಆಧರಿಸಿ ಅದು ಕಂಬೈಂಡ್. ಯಾಕೆಂತಂದರೆ ನಮ್ಮ ಕರ್ನಾಟಕದ ಪೋಷಕರು ಯಾವ ರೀತಿ ಇರುತ್ತೆ ಅಂತಂದರೆ, ಮೊದಲು ಮೆಡಿಕಲ್ಲು ಕೆಲವರು ಕ್ಲಾರಿಟಿ ಇರುತ್ತೆ, ಇಂಜಿನಿಯರಿಂಗೇನೆ ಹೋಗ್ಬಿಡ್ತೀವಿ ಅಂತ. ಕೆಲವರು ಯಾರು PCMB ಓದುವಂತಹ ವಿದ್ಯಾರ್ಥಿಗಳು ಮೊದಲು ಮೆಡಿಕಲ್ಲು, ಒಂದು ವೇಳೆ ಸಿಕ್ಕಿಲ್ಲ ಅಂತಂದರೆ ಡೆಂಟಲ್ಲು, ಅದು ಸಿಕ್ಕಿಲ್ಲ ಅಂದರೆ ಆಮೇಲೆ ಪ್ಲಾನ್ B ಥರ ಇಂಜಿನಿಯರಿಂಗು, B ಫಾರ್ಮಾ, ಈ ಥರ ಥಿಂಕಿಂಗ್ ಇರುತ್ತೆ. ನಾವು ಈ ಹಿಂದಿಂದ ಒಂದು ವೇಳೆ ಮೆಡಿಕಲ್ಗೆ ನೀಟ್ ರ್ಯಾಂಕ್ ಆಧರಿಸಿ ಸಪ್ರೇಟ್ ಕೌನ್ಸಿಲಿಂಗ್ ಮಾಡಿಬಿಟ್ರೆ ಮೆಡಿಕಲ್ ಸೀಟ್ ತಗೊಂಡು ಅಡ್ಮಿಷನ್ ಆಗಿಬಿಡ್ತಾರೆ ಅವರು. ಮತ್ತು ಇಂಜಿನಿಯರಿಂಗಿಂದು ಸೀಟನ್ನು ಸಪ್ರೇಟ್ ಮಾಡ್ತು ಅಂತಂದರೆ ಅವರು ಇಲ್ಲಿಗೆ ಬರೋಕ್ಕಾಗಲ್ವಾ? ಅಲ್ಲೂ ಅಕಸ್ಮಾತ್ ಅವರಿಗೆ ಮೆಡಿಕಲ್ ಸಿಕ್ಕಿಲ್ಲ, ಒಳ್ಳೆ ಸೀಟ್ ಸಿಕ್ಕಿಲ್ಲ, ಇಲ್ಲಿ ಇಂಜಿನಿಯರಿಂಗ್ ಒಳ್ಳೆ ಸೀಟ್ ಸಿಕ್ತು. ಒಂದು ವೇಳೆ ಇಂಜಿನಿಯರಿಂಗ್ ಮೊದಲು ಮಾಡಿದರೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿಬಿಟ್ಟು ಆಮೇಲೆ ನಾವು ಮೆಡಿಕಲ್ ಮಾಡಿದರೆ ಅಲ್ಲಿ ಹೋದರೆ ಈ ಸೀಟ್ ಬಿಟ್ಬಿಡ್ತಾರೆ. ಅಂದರೆ ಒಟ್ರಾಸಿ ಈ ಪ್ರತ್ಯೇಕವಾಗಿ ಮಾಡೋದ್ರಿಂದ ಸೀಟು ಆಯ್ಕೆಯಲ್ಲಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ತೊಂದರೆ ಮತ್ತು ಗೊಂದಲ ಆಗುತ್ತೆ. ಅದಕ್ಕೇನೆ ಕರ್ನಾಟಕದಲ್ಲಿ ಬ್ಯೂಟಿಫುಲ್ ಆಗಿ ಹಿಂದೆ ನಮ್ಮವ್ರು ಡಿಸೈನ್ ಮಾಡಿದ್ದಾರೆ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ. ನೀವು ಎಷ್ಟು ಕೋರ್ಸುಗಳಿಗೆ ಬೇಕಾದ್ರೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ನೀಟ್ ರ್ಯಾಂಕ್ ಇತ್ತು ಅಂತಂದರೆ ಮೆಡಿಕಲ್, ಡೆಂಟಲ್, ಆಯುಷ್ ಮಾಡ್ಬೋದು. ಉಳಿದವರು ನಿಮ್ಮ ರ್ಯಾಂಕ್ ಆಧರಿಸಿ ಎಂಟ್ರಿ ಮಾಡ್ಬೋದು. ಕೆಲವು ವಿದ್ಯಾರ್ಥಿಗಳಿಗೆ ನೀಟ್ ರ್ಯಾಂಕು ಇರುತ್ತೆ, CET ರ್ಯಾಂಕು ಇರುತ್ತೆ, ನೀವು ಎಂಟ್ರಿ ಮಾಡ್ಬೋದು. ನಿಮ್ಮ ರ್ಯಾಂಕು, ನಿಮ್ಮ ರಿಸರ್ವೇಷನ್ನು, ನಿಮ್ಮ ಆಯ್ಕೆಗಳ ಆಧರಿಸಿ ನಿಮಗೆ ಒಂದು ಬೆಸ್ಟ್ ಸೀಟನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈಗ ತಮ್ಗೆ ಗೊತ್ತಿರುವಂತೆ ನೀಟು ಪರೀಕ್ಷೆ ಮುಂದೋಗಿದೆ. ಪರೀಕ್ಷೆ ಆದ ನಂತರ ಮಿನಿಮಮ್ ಒಂದು ತಿಂಗಳಾದ್ರೂ ಅವರು ರಿಸಲ್ಟ್ ಪಬ್ಲಿಷ್ ಮಾಡುವಂಥದ್ದಕ್ಕೆ ಸಮಯ ತಗೊಳ್ತಾರೆ. ಹಿಂದಿನ ವರ್ಷಗಳನ್ನು ನೋಡಿದರೆ ನಾವು. ಆದರೆ AICTE ಅವರು ಇಂಜಿನಿಯರಿಂಗ್ ಅಡ್ಮಿಷನ್ಸಿಗೆ ಕಟ್ ಆಫ್ ಡೇಟ್ ಕೊಡುವಂಥದ್ದು. ಈಗ ನಾವು ಕೌನ್ಸಿಲಿಂಗೇ ಶುರು ಮಾಡದೆ ನಾವು ನೀಟ್ ಎಕ್ಸಾಮು, ನೀಟ್ ರಿಸಲ್ಟಿಗೆ ಕಾಯ್ತಾ ಕೂರ್ತು ಅಂತಂದರೆ, ನೀಟ್ ರಿಸಲ್ಟ್ ಆದಮೇಲೂ ಸಹ ತಮಗೆ ಗೊತ್ತಿದೆ MCC ಅವರು ಟೈಮ್ ಟೇಬಲ್ ಕೊಡ್ತಾರೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಅಂದ್ಕೊಂಡು. ಅದಕ್ಕೆ ನಾವು ಮ್ಯಾಚ್ ಮಾಡ್ಕೊಳಕ್ಕೆ ಹೋಯ್ತು ಅಂತಂದರೆ ಲಾಸ್ಟ್ ಇಯರ್ ತಮ್ಗೆ ಗೊತ್ತಿದೆ, ಇಲ್ಲಿವರೆಗೆ ನಾವು ಕೌನ್ಸಿಲಿಂಗ್ ಮಾಡಿಬಿಟ್ಟಿದ್ದೀವಿ. ಇದರಿಂದ ಇಂಜಿನಿಯರಿಂಗ್ ಹೋಗುವಂತಹ, ಬರೀ ಇಂಜಿನಿಯರಿಂಗು, ಬರೀ ಫಾರ್ಮ್ ಸೈನ್ಸು, ವೆಟರ್ನರಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ
ಎಲ್ಲ ಕಾಲೇಜುಗಳ ವೃತ್ತಿಪರ ಅಂದರೆ ಮೆಡಿಕಲ್, ಡೆಂಟಲ್, ಆಯುಷ್ ಮತ್ತು ಇಂಜಿನಿಯರಿಂಗು ಎಲ್ಲ ಅಸೋಸಿಯೇಷನ್ಗಳು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಸರ್ಕಾರದ ಮಟ್ಟದಲ್ಲಿ ನೀಟ್ ಪರೀಕ್ಷೆ ಮರುಪರೀಕ್ಷೆ ಆಗ್ತಾ ಇರೋದ್ರಿಂದ ಡಿಲೇ ಆಗ್ತಾ ಇರೋದ್ರಿಂದ ನಾವು ಯಾವ ರೀತಿ ಈ ವರ್ಷ ಕೌನ್ಸಿಲಿಂಗ್ ಮಾಡಬೇಕು ಅಂತ ಒಂದು ವಿವರವಾದ ಸಭೆಯನ್ನು ನಡೆಸಿ ಈ ಬಾರಿ ಮೆಡಿಕಲ್, ಡೆಂಟಲ್, ಆಯುಷನ್ನ ಹೊರತುಪಡಿಸಿ ಅಂದರೆ ಆ ರಿಸಲ್ಟಿಗೆ ವೆಯ್ಟ್ ಮಾಡದೆ ಉಳಿದಂತಹ ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ಶುರು ಮಾಡುವಂಥದ್ದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗಿದ್ರೆ ಈ ಸರಿ ಸರ್ ನಮಗೆ ತುಂಬ ತೊಂದರೆ ಆಗ್ಬಿಡುತ್ತೆ, ಅನ್ಯಾಯ ಆಗುತ್ತೆ ಅಂತ ಏನು ಭಾವಿಸಕ್ಕೆ ಹೋಗ್ಬೇಡಿ. ನಾವು KE ಅವರ ಜವಾಬ್ದಾರಿ ಏನು ಅಂತಂದರೆ ಎಲ್ಲರ ಹಿತವನ್ನು ಕಾಯಬೇಕಾಗುತ್ತೆ. ಹಾಗಾಗಿ ನಾವು ನಿಮ್ಮ ನೀಟ್ ರ್ಯಾಂಕನ್ನು ಬಿಟ್ಟು ನಾವು ಕೌನ್ಸಿಲಿಂಗ್ ಶುರು ಮಾಡಿದ್ರು ಸಹ ತಮಗೆಲ್ಲ ಗೊತ್ತಿದೆ, ಒಂದು ರೌಂಡ್ ಕೌನ್ಸಿಲಿಂಗ್ ಮಾಡುವಂಥದ್ದಕ್ಕೆ ಕನಿಷ್ಠ 30 ರಿಂದ 40 ದಿವಸಗಳು ಬೇಕಾಗುತ್ತೆ. ನೀವು ಹೇಗೆ ಅಂದ್ರೂ 21ಕ್ಕೆ ಎಕ್ಸಾಮ್ ಆದರೆ ಜುಲೈ 21ಕ್ಕೆ ನಿಮ್ಮದು ನೀಟ್ ಬರ್ಬೋದು. ಆ ಕಡೆಗೆ 8-10 ದಿವಸ ಅವರು MCC ಅವರು ಟೈಮ್ ಟೇಬಲ್ ಕೊಟ್ಟು ಫಸ್ಟ್ ರೌಂಡ್ ಶುರು ಮಾಡ್ಬೋದು ಅಂತಂದ್ರೂ ನಮಗೆ ಸಿಗುವಂಥದ್ದು ಮುಂದಿನ ಒಂದು 55-60 ದಿನಗಳಲ್ಲಿ ಏನು 1-1.5 ರೌಂಡ್ ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ. ತಮಗೆಲ್ಲ ಗೊತ್ತಿದೆ, ನಾವು ಸೆಕೆಂಡ್ ರೌಂಡ್ ತನಕ ಅಪ್ಗ್ರೇಡೇಷನ್ಗೆ ಅವಕಾಶ ಕೊಡ್ತೀವಿ. ಹೇಗೆ ಅಂತಂದರೆ ಉದಾಹರಣೆಗೆ ನೀವು ಈಗ ಇಂಜಿನಿಯರಿಂಗ್ ರ್ಯಾಂಕು ಒಳ್ಳೆಯದಿದೆ, ನೀವು ನೀಟ್ ಪರೀಕ್ಷೆಯನ್ನು ಬರಿತಾ ಇದ್ದೀರಾ, ನಿಮ್ಮದು ಮೇಯ್ನ್ ಉದ್ದೇಶ ನೀಟಲ್ಲಿ ಮೆಡಿಕಲ್ ತಗೊಳ್ಬೇಕು ಅಂತನ್ನುವಂಥದ್ದು. ನಾನು ಮುಂದುವರಿಸ್ತೀನಿ. ಕೆಲವು ವಿದ್ಯಾರ್ಥಿಗಳು ದೂರವಾಣಿ ಮೂಲಕ ಇದ್ದಾರೆ, ನಾನು ಅವ್ರಿಗೆ ಮಾತಾಡೋದು ಕಟ್ಟಾಯಿತು. ಹಾಗಾಗಿ ನೀಟ್ ಯಾರು ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಪಡಿಬೇಕು ಅಂತ ಇದ್ದೀರಾ, ಜೊತೆಗೆ ಇಂಜಿನಿಯರಿಂಗ್ ರ್ಯಾಂಕ್ ಸಹ ಚೆನ್ನಾಗಿದೆ ಅಂತ ಅಂದರೆ ನೀವೇನು ಮಾಡಬೇಕು ಅಂತಂದರೆ ನಮ್ಮ ಕೌನ್ಸಿಲಿಂಗಲ್ಲಿ ಜಸ್ಟ್ ಆಪ್ಷನ್ ಎಂಟ್ರಿ ಮಾಡಿ ನಿಮಗೆ ಇಂಜಿನಿಯರಿಂಗ್ ಸಿಕ್ಕಿ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನೀವು ಮೆಡಿಕಲ್ ಸಿಕ್ಕಿದ ಮೇಲೆ ಹೆಂಗೆ ಸಾರ್ ಇಲ್ಲ ನಿಮಗೆ ಅಡ್ಮಿಷನ್ ಆಗಿ ಅಂತ ನಾವೇನು ಹೇಳ್ತಾ ಇಲ್ಲ. ಫಸ್ಟ್ ರೌಂಡಲ್ಲಿ ನೀವು ಅದನ್ನು ಹೋಲ್ಡ್ ಮಾಡಿ ಅಪ್ಗ್ರೇಡೇಷನಿಗೆ ಬರುವಂಥದ್ದಕ್ಕೆ ಅವಕಾಶ ಕೊಡ್ತೀವಿ. ಹಾಗಾಗಿ ನೀವೇನು ಗಡಿಬಿಡಿ ಮಾಡೋಕ್ಕೆ ಹೋಗಬೇಡಿ, ನಾವು ನಿಮಗೆ ಕ್ಲಾರಿಟಿಯನ್ನು ವಿವರವಾಗಿ ಕೊಡ್ತೀವಿ. ನಂತರ ನೀವು ಮೆಡಿಕಲನ್ನು ಕೌನ್ಸಿಲಿಂಗ್ ಶುರು ಮಾಡಿದಾಗ ನಾವು ಇನ್ ಬಿಟ್ವೀನ್ ಮೆಡಿಕಲನ್ನು ತಗೊಂಡು ಬಂದು ಹಾಕಿದಾಗ ಒಂದು ವೇಳೆ ನೀವು ಇಂಜಿನಿಯರಿಂಗ್ ಸೀಟ್ ಹೋಲ್ಡ್ ಮಾಡಿದ್ದವರು ನೀವು ಮೆಡಿಕಲ್ ಸಿಕ್ಕಿ ನೀವು ಒಳ್ಳೆ ನಿಮಗೆ ಬೇಕಾಗಿರುವಂತಹ ಮೆಡಿಕಲ್ ಸೀಟ್ ಸಿಕ್ಕಿ ಹೋಗ್ತೀರಾ ಅಂತಂದರೆ ನಿಮ್ಮ ಇಂಜಿನಿಯರಿಂಗ್ ಸೀಟನ್ನು ನಾವು ಯಾರೋ ಕೆಳಗಡೆ ರ್ಯಾಂಕ್ ಇರೋರಿಗೆ ಏನು ಕೊಡಲ್ಲ. ಉದಾಹರಣೆಗೆ ನಂಬರ್ 1 ಕಾಲೇಜಲ್ಲಿ ಬರೀ ಇಂಜಿನಿಯರಿಂಗ್ ಮಾಡಬೇಕು ಅಂತಿರುವಂಥ ವಿದ್ಯಾರ್ಥಿಗೆ ನಂಬರ್ 2 ಕಾಲೇಜಲ್ಲಿ ಸಿಕ್ಕಿರುತ್ತೆ. ನಂಬರ್ 1 ಕಾಲೇಜಲ್ಲಿ ಸಿಕ್ಕಿರೋನು ಮೆಡಿಕಲ್ಗೆ ಹೋಗ್ತಿದ್ದಂಗೆ ನಂಬರ್ 2 ಕಾಲೇಜಲ್ಲಿ ಇರುವಂಥವನಿಗೆ ಅಪ್ಗ್ರೇಡೇಷನ್ ಅವಕಾಶ ಕೊಡ್ತೀವಿ. ನೀವು ಸಹ ಸರ್ ಹೆಂಗೆ ಅವ್ನು ಮೆಡಿಕಲ್ಲಿಗೆ ಹೋಗ್ಬಿಟ್ಟ, ನನಗೆ ಆ ಕಾಲೇಜ್ ಬೇಕಾಗಿತ್ತು, ನಾನು ಈ ಕಾಲೇಜಲ್ಲಿ ಅನಿವಾರ್ಯವಾಗಿ ಸೇರಕ್ಕೆ ಹೋಗ್ಬೇಡಿ ನೀವು ಫಸ್ಟ್ ರೌಂಡಲ್ಲಿ ಅಂತ ನಿಮ್ಗೆ ತುಂಬ ಕ್ಲಾರಿಟಿ ಇತ್ತು ಅಂದರೆ ಸೇರುವಂತ್ರಿ, ಇಲ್ಲಾಂದರೆ ವೆಯ್ಟ್ ಮಾಡಿ. ಹಾಗಾಗಿ ನಾನು ಸಿಂಪಲ್ ಆಗಿ ತುಂಬ ಕಾಂಪ್ಲಿಕೇಶನ್ ಇದೆ, ನೀವು ಇಷ್ಟೊಂದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ನೀಟ್ ರ್ಯಾಂಕ್ ಆಧರಿಸಿ ನಾವು ಏನು ಮಾಡ್ತೀವಿ, CET ರ್ಯಾಂಕ್ ಆಧರಿಸಿ ಏನು ಬೇರೆ ಕೋರ್ಸಿಗೆ ಮಾಡ್ತೀವಿ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡು ಮಿಡ್ಲಲ್ಲೋ ಇಲ್ಲ ಫಸ್ಟ್ ರೌಂಡ್ ನಂತರ ಬಿಫೋರ್ ಸೆಕೆಂಡ್ ರೌಂಡು ನಾವು ಒಟ್ಟು ಮಾಡ್ತೀವಿ. ಇದನ್ನು ಲಾಸ್ಟ್ ಇಯರ್ ಸಹ ನಾನು ಪ್ರಾಯೋಗಿಕವಾಗಿ ಮಾಡಿದ್ದೀನಿ, ಯಾರಿಗೇನು ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ತಮಗೆಲ್ಲ ಗೊತ್ತಿದೆ, ಈ ಬಾರಿ ನಾವು ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಅವರಿಗೆ ಥರ್ಡ್ ರೌಂಡಲ್ಲಿ ಸಹ ಅಪ್ಗ್ರೇಡೇಷನಿಗೆ ಕೊಡ್ತೀವಿ. ಇದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮೊದಲಿಂದನೂ ಒಂದು ದೊಡ್ಡ ಹೋರಾಟ ಇತ್ತು. ಲಾಸ್ಟ್ ಇಯರ್ ಕೋರ್ಟಲ್ಲಿ ಕೇಸ್ ಹಾಕಿ ಸಹ ಭಾಳಷ್ಟು ಡಿಲೇ ಆಯಿತು. ಇದೊಂದೇ ಕಾರಣಕ್ಕೋಸ್ಕರ ನಮ್ಮಲ್ಲಿ ಅದಕ್ಕೋಸ್ಕರ ನಾವು ಥರ್ಡ್ ರೌಂಡಲ್ಲಿ ಯಾರಾದ್ರೂ ಬಿಟ್ಟು MCCಗೆ ಹೋದ್ರು ಅಥವಾ ಬಿಟ್ಟು ಮಾಡಿದ್ರು ಅಂತಂದ್ರೂ ಫೈನಲಿ ಮೆಡಿಕಲ್ ಈಸ್ ಅಲ್ಟಿಮೇಟು. ಎಲ್ಲ ಪೇರೆಂಟ್ಸಿಗೆ ಬಾರ್ಡ್ರಲ್ಲಿ ಮಿಸ್ ಆಗಿರ್ತೀರಾ. ಸೆಕೆಂಡ್ ರೌಂಡಲ್ಲಿ ಕಂಪಲ್ಸರಿ ಅಡ್ಮಿಷನ್ ಇರುತ್ತೆ, ಥರ್ಡ್ ರೌಂಡಲ್ಲಿ ಅಪ್ಗ್ರೇಡೇಷನಿಗೆ ಕರ್ನಾಟಕದಲ್ಲಿ ಕೊಡ್ತಿರ್ಲಿಲ್ಲ, ಬಟ್ ನಾವು ಈ ಸಾರಿ ಕೊಡ್ತೀವಿ, ಅಪ್ಗ್ರೇಡೇಷನಿಗೆ ಕೊಡ್ತೀವಿ. ಹಾಗಾಗಿ ನಿಮಗೆ ನಾಟ್ ಓನ್ಲಿ ಮೆಡಿಕಲ್, ಥರ್ಡ್ ರೌಂಡಲ್ಲಿ ಎಲ್ಲರಿಗೆ ಅಪ್ಗ್ರೇಡೇಷನಿಗೆ ಕೊಡ್ತೀವಿ. ಉದಾಹರಣೆಗೆ ಯಾರಾದ್ರೂ ಒಬ್ಬ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದವನು MCCನಲ್ಲಿ ಥರ್ಡ್ ರೌಂಡಲ್ಲಿ ಸಿಕ್ಕಿ ಹೋಗ್ಬಿಟ್ಟ ಅಂತ ಭಾವಿಸೋಣ ನಾವು. ನೀವು ಸಹ ಬನ್ನಿ, ನಾನು ಥರ್ಡ್ ರೌಂಡ್ ಶುರು ಮಾಡುವಾಗ ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ ಮಾಡ್ತೀನಿ. ಯಾವುದೋ ಒಂದು X ಅನ್ನೋದು ಬೆಸ್ಟ್ ಕಾಲೇಜು ನಿಮಗೆ ಬೇಕಾಗಿರೋದ್ರಲ್ಲಿ ಒಂದು ಇಂಜಿನಿಯರಿಂಗ್ ಸೀಟ್ ಕಂಪ್ಯೂಟರ್ ಸೈನ್ಸಲ್ಲಿ ನಿಮಗೆ ಬೇಕಾಗಿದ್ದಿದೆ, ನಿಮಗೊಂದು ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ಮದು ಅಪ್ಗ್ರೇಡೇಷನ್ ಆಗ್ಬೋದು. ಬಟ್ ಸೆಕೆಂಡ್ ರೌಂಡಲ್ಲಿ ನೀವು ಅಡ್ಮಿಷನ್ ಆಗಿದ್ದೀರಾ, ಡೋಂಟ್ ವರಿ, ಕಾಲೇಜಿನ ಫೀಸು ನಮ್ಮ ಹತ್ರನೇ ಇರುತ್ತೆ.
ಎಲ್ಲ KEAಗೆ ಅಡ್ಮಿಷನ್ ಆಗುವಂಥವ್ರು ನಮಗೆ ಫೀಸ್ ಕಟ್ತೀರಾ, ನಾವೇ ಫೀಸ್ ಇಟ್ಕೊಂಡಿರ್ತೀವಿ, ನಂತರ ನಾವು ಕಾಲೇಜಿಗೆ ಕೊಡುವಂಥದ್ದು. ನೀವು ಕಾಲೇಜವರಿಗೆ ಸಹ ನಮ್ಮ ಸರ್ಕಾರದ ಹಿರಿಯ ಸಚಿವರು ರಿಕ್ವೆಸ್ಟ್ ಮಾಡಿದ್ದಾರೆ ಅಸೋಸಿಯೇಷನ್ ಅವರಿಗೆ, ಒಂದು 5% ಮಕ್ಕಳೇನಾದ್ರೂ ಅಡ್ಮಿಷನ್ ಆದಮೇಲೆ ಅಪ್ಗ್ರೇಡೇಷನ್ ಆಗಿ ಆ ಕಡೆ ಈ ಕಡೆ ಹೋಗೋದಿತ್ತು ಅಂತಂದರೆ ನೀವು ಆ ಮಕ್ಕಳಿಗೆ ತೊಂದರೆ ಮಾಡಬಾರ್ದು, ನೀವು ಅವರಿಗೆ ಫ್ರೀ ಎಕ್ಸಿಟ್ ಆಗೋದಕ್ಕೆ ಅವಕಾಶ ಕೊಡಬೇಕು. ಒಂದು ವೇಳೆ ನೀವು ಹಾಸ್ಟೆಲ್ ಫೀಸ್ ಕಟ್ಟಿರ್ಬೋದು, ಸ್ಕಿಲ್ ಲ್ಯಾಬ್ ಫೀಸ್ ಕಟ್ಟಿರ್ಬೋದು, ನೀವು ಚಿಂತೆ ಮಾಡಬೇಡಿ, ಆ ಕಾಲೇಜಿನ ಅಸೋಸಿಯೇಷನ್ ಅವರು ಒಪ್ಪಿದ್ದಾರೆ, ಅವರು ನಿಮಗೆ ಫೀಸ್ ರೀಫಂಡ್ ಮಾಡ್ತಾರೆ. ಹಾಗಾಗಿ ನೀವು 3rd ರೌಂಡಲ್ಲಿ ಸಹ ಅಪ್ಗ್ರೇಡೇಷನ್ ಆಗಿ ಬೇರೆ ಕಾಲೇಜಿಗೆ ಹೋಗೋದಕ್ಕೆ ಅವಕಾಶ ಕೊಡ್ತೀವಿ. ಹಾಗಾಗಿ ನಾವು ಸ್ಪ್ಲಿಟ್ ಮಾಡಿ ಕೌನ್ಸಿಲಿಂಗ್ ಮಾಡ್ತಿದ್ದಂಗೆ ಅನ್ಯಾಯ ಆಗುತ್ತೆ ಅಂತ ತಾವೇನು ಭಾವಿಸುವಂತ ಅಗತ್ಯ ಇಲ್ಲ, ನಿಮಗೆ ಫೆಸಿಲಿಟೇಟ್ ಮಾಡ್ತೀವಿ. ಸರ್, ತುಂಬ ವಿದ್ಯಾರ್ಥಿಗಳು ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಂದರೆ PU ಅಂಕಗಳನ್ನು CBSE ಮತ್ತು 12th ಏನು ಬೇರೆ ಬೋರ್ಡ್ಗಳು ವಿದ್ಯಾರ್ಥಿಗಳು ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಅಷ್ಟೆಲ್ಲ ಹೇಳಿದ್ರು CBSE ವಿದ್ಯಾರ್ಥಿಗಳು ಅಂಕಗಳನ್ನು ಎಂಟ್ರಿನೇ ಮಾಡಿರಲ್ಲ. ಎಷ್ಟೋ ಜನ ಈಗ ಮೊನ್ನೆನೂ ರಿಸಲ್ಟ್ನಿಂದ ನಮ್ಗೆ ಬಂದಿಲ್ಲ ಅಂತ ಚೆಕ್ ಮಾಡಿದಾಗ ಅವ್ರ ಅಂಕ ಎಂಟ್ರಿ ಮಾಡಿದಾರೆ ಗಮನಕ್ಕೆ ಬರುತ್ತೆ. ಈಗ ಅವರ ಶಾಲೆಗಳಲ್ಲಿ ಅಂದರೆ 12th ಓದಬೇಕಾದ್ರೆ ಅವರು ಲೆಕ್ಚರ್ಸ್ಗಳು ಅವರಿಗೆ ಟೀಚರ್ಸ್ಗಳು ಮಾಹಿತಿ ಕೊಟ್ಟಿರೋದಿಲ್ವಾ? ಆ್ಯಕ್ಚುಲಿ ನೋಡಿ, ನಾವು ಎಲ್ಲ ಮಕ್ಕಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡಿ ಅಂತ ಹೇಳಲೇ ಇಲ್ಲ. ನಾವು ಸ್ಟೇಟ್ ಆಯಾ ಬೋರ್ಡ್ಗಳಿಂದನೇ ನಾವು ತಗೊಳ್ಳುವಂಥದ್ದು ನಮ್ದು ಉದ್ದೇಶ ಇತ್ತು. ಆ್ಯಕ್ಚುಲಿ ಉದಾಹರಣೆಗೆ ಈ ಬಾರಿ ನಾವು ಫಸ್ಟ್ ಟೈಮು ಮಹಾರಾಷ್ಟ್ರ ಮತ್ತು ಕೇರಳ ಬೋರ್ಡಿಂದ ಸಹ ನಾವು ತಗೊಂಡಿದ್ದೀವಿ. ಪಾಪ ಅವ್ರು ಸಹ ನಮಗೆ ಕೋಆಪರೇಷನ್ ಮಾಡಿ API ಸರ್ವಿಸಸ್ಸನ್ನೇ ಕೊಟ್ಟಿದ್ದಾರೆ. ಇವೊಂದು ನಮಗೆ ಮಹಾರಾಷ್ಟ್ರದವರು ಒಂದು ರಿಸಲ್ಟಿಗೆ 7 ರೂಪೀಸನ್ನು ಚಾರ್ಜ್ ಮಾಡ್ತೀವಿ ನಾವು API ಸರ್ವಿಸ್ ಕೊಡೋದಕ್ಕೆ ಅಂತಂದ್ರು. ಹಾರ್ಡ್ಲಿ ನಮ್ಮ ಗಡಿನಾಡು ಕನ್ನಡಿಗರು ಒಂದು 2,500-3,000 ಸಾವಿರ ಮಹಾರಾಷ್ಟ್ರದ ಮಕ್ಕಳು ಇರ್ತಾರೆ. ಓಕೆ, ನೋ ಪ್ರಾಬ್ಲಮ್, ನಾವು ಕೊಡ್ತೀವಿ ಅಂತ. ಆದರೆ ಅಂದರೆ ಒಂದು ರಿಸಲ್ಟ್ ನಮಗೆ ಅಫಿಷಿಯಲಿ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು 7 ರೂಪೀಸ್ ಚಾರ್ಜ್ ಮಾಡ್ತೀವಿ ಅಂತಂದ್ರು. ಅದೇನು ದೊಡ್ಡ ಅಮೌಂಟ್ ಏನಲ್ಲ, ನಾವು ಕೊಡ್ತೀವಿ. ಬಟ್ ಅವ್ರು IT ಸರ್ವಿಸ್ ನಮಗೆ ಕೊಟ್ಟರು, ಅಂದರೆ ಆನ್ಲೈನಲ್ಲೇ ನಾವು ಫೆಚ್ ಮಾಡ್ಕೊಂಡ್ಬಿಟ್ವಿ. ಇದು ಏನಾಗುತ್ತೆ, ಅಲ್ಲಿ ಇನ್ನೂ ಒಂದು ಪ್ರಾಬ್ಲಮ್, ನಾವು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡಿ ಅಂತ ಹೇಳ್ತಿರುವಂಥದ್ದು ಆಕ್ಚುಲಿ ತಪ್ಪು. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ಎಂಟ್ರಿ ಮಾಡುವಾಗ ಅದ್ರ ಮೇಲೆ ಮಾರ್ಕ್ಸು ಇರೋದ್ರಿಂದ ತಪ್ಪು ಎಂಟ್ರಿ ಮಾಡಿಬಿಟ್ರೆ ಗೊಂದಲ ಆಗುತ್ತೆ ಅಂತ. ನಮಗೆ ಈ ಬಾರಿ CBSE ಬೋರ್ಡಿಂದ ನಮ್ಮ ರಾಜ್ಯದಲ್ಲಿ ಇರುವಂಥ CBSE ವಿದ್ಯಾರ್ಥಿಗಳದ್ದು ಡಾಟಾ ನಮಗೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಹೋಗಿ ಈ ಸರಿ ನಾವು ತುಂಬ ಸ್ಟ್ರೀಮ್ಲೈನ್ ಮಾಡಿದ್ವಿ, ಬೇರೆ ಎಲ್ಲ ಸ್ಟ್ರೀಮ್ಲೈನ್ ಮಾಡಿದ್ವಿ. ಬಟ್ CBSE ಅವ್ರದ್ದು ದೊಡ್ಡ ನಂಬರ್, ಅವರೇನೆ ನಮಗೆ ಮಾರ್ಕ್ಸ್ ಕೊಡಲಿಲ್ಲ. ಯಾಕೆ ಅಂತಂದ್ರೆ ನಾವು ತುಂಬ ಡೆಲ್ಲಿಗೆ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿದ್ವಿ. ಈ ಸರಿ CBSEಗೆ ಅವ್ರದೇ ಸ್ವಲ್ಪ IT ಇಶ್ಯೂಸ್ ಇತ್ತು ಅಂತ ಅಂದ್ಕೊಂಡು ನಮಗೆ ಅದು ಯಾವುದೂ ಡಾಟಾ ಕೊಡಲಿಲ್ಲ. ಮಕ್ಕಳು DG ಲಾಕರಲ್ಲಿ ಹೋಗಿ ಡೌನ್ಲೋಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರೆ ಅವ್ರು ಸಹ ನಮಗೆ ಒಂದು 3,500 ಮಕ್ಕಳು ಮಾಡಲಿಲ್ಲ. ಹಾಗಾಗಿ ನಾವು ಎಷ್ಟು ಎಜುಕೇಟ್ ಮಾಡಿದ್ರು ಇದರಲ್ಲಿ ಗೊಂದಲ ಆಯಿತು. ನಮ್ಮ ಸ್ಟೇಟ್ ಬೋರ್ಡಿನ ಮಕ್ಕಳು ಸಹ ಅಪ್ಲಿಕೇಶನ್ ಹಾಕುವಾಗ ಸ್ಟೇಟ್ ಬೋರ್ಡಿನಲ್ಲಿ ಅವರ PU ರಿಜಿಸ್ಟರ್ ನಂಬರ್ನ ತಪ್ಪು ಎಂಟ್ರಿ ಮಾಡಿದ್ದಾರೆ 1,500 ಮಕ್ಕಳು. ಹಾಗಾಗಿ ಅವರಿಗೆ ಸಹ ನಾವು ರಿಸಲ್ಟ್ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ PU ಬೋರ್ಡಿಂದು ಮಕ್ಕಳದಾದರೂ ನಮಗೆ 100% ನಮಗೆ ಡಾಟಾ ಬರೋ ಥರ ಒಂದು ನಾವು ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ನಾನು ಮುಂದಿನ ದಿನದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಗೊಂಡು ಬರ್ತೀನಿ. ಸರ್, CET ಪರೀಕ್ಷೆನೂ ಅಷ್ಟೇ ತುಂಬ ವ್ಯವಸ್ಥಿತವಾಗಿ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಕಳೆದ 2 ವರ್ಷಗಳಲ್ಲಿ. ಆದರೂ ಕೆಲವು ಸಣ್ಣ ಪುಟ್ಟ ಗೊಂದಲಗಳು ಅಷ್ಟೆಲ್ಲ ಹೇಳಿದ್ರೂ ಕೆಲವು ಪ್ರಕರಣಗಳು ನಡೀತಾ ಇದ್ದಾವೆ. ಅದನ್ನು ಸಂಪೂರ್ಣ ಕಡಿವಾಣ ಹಾಕೋಕ್ಕೆ ಈ ಲೆಕ್ಚರ್ಸ್ಗಳಿಗೆ, ಅಂದರೆ ಯಾರು ಪರೀಕ್ಷಾ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಇನ್ನಷ್ಟು ತರಬೇತಿಯ ಅಗತ್ಯ ಇದೆಯಾ, ಅಥವಾ ಇನ್ನೂ ಏನಾದರೂ ಬೇರೆ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಬೋದು? ನಂದು ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ CET ಪರೀಕ್ಷೆ ಅಂತಿದ್ದಂಗೆ 2 ಪಾರ್ಟ್ ಬರುತ್ತೆ. ಒಂದು ವ್ಯವಸ್ಥಿತವಾಗಿ ಅರ್ಜಿ ಕರೆದು ಹುಡುಗರಿಗೆ ಹಾಲ್ ಟಿಕೆಟ್ ಬಿಟ್ಟು ಯಾವುದು ಸೆಂಟರ್ಗಳನ್ನ ಆಯ್ಕೆ ಮಾಡಿ ಯಾವುದು ಮಕ್ಕಳಿಗೆ ಸೆಂಟರಲ್ಲಿ ಪ್ರಾಬ್ಲಮ್ ಆಗದಿಲ್ದಿರೋ ಥರ ವ್ಯವಸ್ಥೆ ಮಾಡುವಂಥದ್ದು. ಪರೀಕ್ಷೆಗೆ ಸಂಬಂಧಪಟ್ಟಂತಹ ಗೌಪ್ಯತಾ ಕಾರ್ಯಗಳು, ಅಂದರೆ ಕ್ವಶನ್ ಪೇಪರು ಪ್ರಿಂಟಿಂಗು, OMR ಪ್ರಿಂಟಿಂಗು, ಅಲ್ಲಿ ಯಾವುದೂ ತೊಂದರೆ ಆಗದಿಲ್ದಿರ ಅಂತ ಮಾಡುವಂಥದ್ದು ಇಡೀ ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಹತ್ವದಂಥ ಕೆಲಸ. ಇನ್ನು ಎಕ್ಸಿಕ್ಯೂಷನ್ ಬಂದು ಆಯಾಯ ಜಿಲ್ಲಾಧಿಕಾರಿಗಳು ನಾವು ಪರೀಕ್ಷಾ ಬಂಡಲ್ನ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅವರು ಕಾಲೇಜಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಪರೀಕ್ಷೆ ನಡೆಸಿ ನಮಗೆ ಕಳಿಸುವಂಥ ಜವಾಬ್ದಾರಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರ್ತೀವಿ. ನಾನು ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಈ ಗೌಪ್ಯತಾ ಕಾರ್ಯನ ಪ್ರಾಮಾಣಿಕವಾಗಿ ನಾವು ಆದಷ್ಟು ಗೊಂದಲ ಇಲ್ಲದೆ ನಾವು ಮಾಡಿದ್ದೀವಿ. ತಾವು ನೋಡ್ಬೋದು, ಈ ವರ್ಷ ಓನ್ಲಿ 2 ಸಬ್ಜೆಕ್ಟಲ್ಲಿ ಮಾತ್ರ ಒಂದೊಂದು ಕ್ವಶನ್ ಮಾತ್ರ ಗ್ರೇಸ್ ಹೋಗಿದೆ. ಅದು ಏನಿದ್ರು ನೀವು ಬೇರೆ ಎಲ್ಲ ಪರೀಕ್ಷೆ, ನೀವು ಲಾಸ್ಟ್ ಇಯರ್ ನೀಟಲ್ಲಿ ಸಹ 4 ಆ ಥರದ್ದು ಮಿಸ್ಟೇಕ್ ಆಗಿತ್ತು. ಹಾಗಾಗಿ ಅದಕ್ಕೆಲ್ಲ ಹೆಚ್ಚು ಕಾಳಜಿಯನ್ನು ನಾವು ವಹಿಸಿದ್ದೀವಿ.
ಈ ಪರೀಕ್ಷಾ ಕೇಂದ್ರದಲ್ಲಿ ಏನು ಈ ಗೊಂದಲ ಆಯಿತು ನೋಡಿ. ನಾವು 99% ಎಷ್ಟೆಲ್ಲ ನಾವು ದುಡ್ದಿದ್ವಿ ಸ್ಮೂತಾಗಿ ಪರೀಕ್ಷೆ ಆಗಬೇಕು ಅಂತನ್ನುವಂಥದ್ದು, ಅದು ಕೆಲವೊಮ್ಮೆ ಯಾರಿಗೂ ಕಾಣದೇನೆ ಇಲ್ಲ. ಯಾವುದೋ ಸೆಂಟ್ರಲ್ಲಿ ನಮಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ, ಅಲ್ಲಿ ಯಾರೋ ಒಬ್ಬ ಗೇಟಲ್ಲಿ ಇದ್ದವನು ಅವನ ಮನಸ್ಥಿತಿ ಏನಿತ್ತು ನಾವಂತೂ ಹೇಳಿಲ್ಲ, ಆದರೂ ಸಹ ಜನಿವಾರ ಬಿಚ್ಚೋದು ಇದು ಎಲ್ಲ ಗೊಂದಲ ಕ್ರಿಯೇಟ್ ಮಾಡಿ ಸುಮ್ಮನೆ ಇಡೀ ಪರೀಕ್ಷಾ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡುವಂಥದ್ದು ಮಾಡಿದರು. ತಾವು ಹೇಳ್ದಂಗಿಲ್ಲ, ಮುಂದಿನ ವರ್ಷದಲ್ಲಿ ನಾವು ಈ ವರ್ಷನೇ ಡ್ರೆಸ್ ಕೋಡ್ ಆಫೀಸರ್ ಅಂತೆಲ್ಲ ಇಂಟ್ರೊಡ್ಯೂಸ್ ಮಾಡಿ ತರಬೇತಿ ಕೊಟ್ಟಿದ್ವಿ. ಇನ್ನೂ ಮುಂದಿನ ವಿಚಾರದಲ್ಲಿ ಇನ್ನೂ ಗಂಭೀರವಾಗಿ ತಗೊಳ್ತೀವಿ. ಮತ್ತು ಇದಕ್ಕೆ ಹೆಚ್ಚು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರಲ್ಲಿ ಭಾಗಿಯಾಗಬೇಕಾಗುತ್ತೆ. ಯಾಕೆಂತಂದರೆ ನಾವು ಕೋರ್ ವರ್ಕ್ ಏನಿದೆ ಕಾನ್ಫಿಡೆನ್ಷಿಯಲ್ ಅಲ್ಲಿ ನಾವು ಫೋಕಸ್ ಮಾಡಬೇಕಾಗುತ್ತೆ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 745 ಪರೀಕ್ಷಾ ಕೇಂದ್ರದಲ್ಲಿ ನಾವು ಪರೀಕ್ಷೆ ಮಾಡಿದ್ದೀವಿ. ಪರೀಕ್ಷಾ ಪ್ರಾಧಿಕಾರ ಆ ಎಲ್ಲ ಜವಾಬ್ದಾರಿಗಳನ್ನ ತಗೊಂಡು ನಿರ್ವಹಿಸುವಂಥದ್ದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇಲ್ಲ. ಅದಕ್ಕೇನೆ ನಮ್ಮ ನಿಯಮದ ಪ್ರಕಾರ ಆಯಾ ಜಿಲ್ಲೆಯಲ್ಲಿ ಪರೀಕ್ಷೆ ನಡೆಸುವಂತಹ ಜವಾಬ್ದಾರಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಒಂದು ಸಹಾಯದಿಂದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಹಾಯದಿಂದ ಈ ಪರೀಕ್ಷೆ ಎಕ್ಸಿಕ್ಯೂಷನ್ ನಾವು ಇನ್ನೂ ವ್ಯವಸ್ಥಿತವಾಗಿ ನಾವು ಮಾಡ್ತೀವಿ ಅನ್ನುವಂಥದ್ದು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸರ್, ಇಲ್ಲಿ ವಿಶ್ವನಾಥ್ VS ಅನ್ನೋ ಕ್ವಶನ್ ಹಾಕಿದ್ದಾರೆ. ಈ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡೋಕ್ಕೆ ಯಾವಾಗ ಅಲೋ ಮಾಡ್ತೀರಾ ಅಂತ? ತಮಗೆಲ್ಲ ಗೊತ್ತಿದೆ, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮ್ಮ ರ್ಯಾಂಕು, ನಿಮ್ಮ ರಿಸರ್ವೇಷನ್ನು ಎಲ್ಲದೂ ಅದರಲ್ಲಿ ಬರುತ್ತೆ. ಅಂದರೆ ಅಲ್ಲಿ ನಿಮಗೆ ನೆಕ್ಸ್ಟ್ ಕೌನ್ಸಿಲಿಂಗಿಗೆ ಭಾಗವಹಿಸೋದಕ್ಕೆ ರೆಡಿ ಅಂತ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿದರೆ. ಈಗ ನಾವು ರಿಸಲ್ಟನ್ನು ಕೊಟ್ಟು 2 ದಿನ ಆಗಿದೆ. ನಾವು ಇವತ್ತು ಅಥವಾ ನಾಳೆ ಬೆಳಿಗ್ಗೆ ನಾವು ವೆರಿಫಿಕೇಶನ್ ಸ್ಲಿಪ್ಪನ್ನು ರಿಲೀಸ್ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಒಂದು ವಿನಂತಿ ಏನಂತಂದರೆ, ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿರುವಂತಹ ಎಲ್ಲ ಮಾಹಿತಿ ಸರಿ ಇದೆಯಾ ಅನ್ನುವಂಥದ್ದನ್ನು ದಯಮಾಡಿ ನೋಡ್ಕೊಳ್ಳಿ. ವಿಶೇಷವಾಗಿ ತಾವು ಕ್ಲೈಮ್ ಮಾಡಿರುವಂತಹ ಮೀಸಲಾತಿಗಳು, ಯಾಕೆ ಅಂತಂದರೆ ಉದಾಹರಣೆಗೆ ನೀವು ಸೈಬರ್ ಸೆಂಟ್ರಿಗೆ ಡಿಪೆಂಡ್ ಆಗೋದ್ರಿಂದ ತಾವು ಅಲ್ಲಿ ನಿಮ್ಮದು SC ಇರ್ಬೋದು, ಅಥವಾ ನೀವು 3B ಇರ್ಬೋದು, ಅಥವಾ ನಿಮ್ಮ ಗ್ರಾಮೀಣ ಪ್ರದೇಶದ್ದು ಅಲ್ಲಿ 1ರಿಂದ 10ನೇ ತರಗತಿ ತನಕ ಓದಿರೋದ್ರಿಂದ ತಾವು ರೂರಲ್ ರಿಸರ್ವೇಷನ್ಗೆ ಎಲಿಜಿಬಲ್ ಇರ್ಬೋದು. ನೀವು ಹಾಕಿರ್ತೀರಾ, ಇಲ್ಲ ಕೇಳಿರ್ತೀರಾ, ಅದು ಹಾಕಿರಲ್ಲ ಅಂತಂದರೆ ನಿಮಗೆ ನಾಳೆ ಸೀಟ್ ಅಲಾಟ್ ಮಾಡುವಾಗ ಅದರಿಂದ ವಂಚಿತರಾಗ್ತೀರಾ. ಅದಕ್ಕೋಸ್ಕರ ರಿಸರ್ವ್ ಆಗಿರೋಂಥ ಸೀಟಿಂದ ವಂಚಿತರಾಗ್ತೀರಾ. ಹಾಗಾಗಿ ತಾವು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಹೆಸರು ಸರಿ ಇದೆಯಾ, ನಿಮ್ಮ ರಿಸರ್ವೇಷನ್ ಹಾಕಿರುವಂಥದ್ದೆಲ್ಲ ಸರಿ ಇದೆಯಾ, ನಿಮ್ಮ ರ್ಯಾಂಕ್ಗಳು ಇದನ್ನೆಲ್ಲ ಒಂದು ಸಾರಿ ತಾವು ಖಾತ್ರಿ ಮಾಡಿಸ್ಕೊಳ್ಳಿ. ಒಂದು ವೇಳೆ ಏನಾದರೂ ತಪ್ಪಿದೆ ಅಂತಂದರೆ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳ್ತೀವಿ. 99% ತಪ್ಪಿಲ್ಲ. ತಪ್ಪಿದೆ ಅಂತಂದರೆ ನೀವು ಅದನ್ನು ನಮ್ಮ KE ಗಮನಕ್ಕೆ ತಂದು ನೀವು ಅದನ್ನು ಎಡಿಟ್ ಮಾಡಿಸ್ಕೊಳ್ಬೇಕು. ನಿಜವಾಗೂ ಹೇಳಬೇಕು ಅಂತಂದರೆ ಅಪ್ಲಿಕೇಶನ್ ಹಾಕುವಾಗ ನೀವು ಹಾಕಿರುವಂಥದ್ದು ಫ್ರೀಸ್, ಆ್ಯಕ್ಚುಲಿ ನೋ ಎಡಿಟು ಮತ್ತೆ ಅಪ್ಡೇಟ್ ಮಾಡೋದಕ್ಕೆ ಕೊಡಬಾರ್ದು ಆ್ಯಕ್ಚುಲಿ. ಬಟ್ ಆದರೆ ನಮ್ಮಲ್ಲಿ ಹೆಚ್ಚಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇರ್ತಾರೆ ಅಂತ ಅಂದ್ಕೊಂಡು ನಾವು ಕೌನ್ಸಿಲಿಂಗ್ ಶುರು ಮಾಡಿದ್ರೆ ಆಪ್ಷನ್ ಎಂಟ್ರಿ ಶುರು ಮಾಡೋ ತನಕ ನಿಮಗೆ ಫೆಸಿಲಿಟೇಟ್ ಮಾಡ್ತೀವಿ. ಬಟ್ ಆದರೆ ಅದನ್ನು ಈಗಲೇ ನೋಡ್ಕೊಳ್ಬೇಕು. ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿದಾಗ ಕೆಲವು ವಿದ್ಯಾರ್ಥಿಗಳು ಈಗಲೂ ನೋಡಿದೆ ಸೀಟ್ ಅಲಾಟ್ ಆದಮೇಲೆ ನಮ್ಮ ಹತ್ರ ಬರ್ತೀರಾ, ಸರ್ ನೋಡಿ ನಮ್ಮ ಪಕ್ಕದ ಮನೆಯವನಿಗೂ ಇಷ್ಟೇ ಕಡಿಮೆ ರ್ಯಾಂಕ್ ಇದೆ, ಅವನಿಗೆ ರೂರಲಲ್ಲಿ ಇದು ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ. ಆಮೇಲೆ ನಿಮ್ಮದು ತೆಗೆದು ನೋಡ್ತು ಅಂತಂದರೆ ನೀವು ರೂರಲ್ ಹಾಕೇ ಇರಲ್ಲ. ಅದಕ್ಕೆ ಈ ವೆರಿಫಿಕೇಶನ್ ಸ್ಲಿಪ್ಪನ್ನು ನಾವು ಇವತ್ತು ರಾತ್ರಿ ಅಥವಾ ನಾಳೆ ಬಿಡುಗಡೆ ಮಾಡ್ತೀವಿ. ದಯಮಾಡಿ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡು ವೆರಿಫಿಕೇಶನ್ ಸ್ಲಿಪ್ಪು ಎಲ್ಲ ಕರೆಕ್ಟ್ ಇರುವಂಥ ನಿಮ್ಮ ಮಾಹಿತಿನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸರ್, OMR ಶೀಟ್ಗಳನ್ನು ಪರೀಕ್ಷೆ ಆದ ಸ್ಟೂಡೆಂಟ್ಸ್, ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಸರ್ ಏನು ಹೇಳಿದರು, KA ಪ್ರಸನ್ನ ಸರು, ಅದ್ರ ಬಗ್ಗೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋ ಇದೆ. ಕ್ಲಿಯರ್ ಆಗಿ ಒಂದು ವೀಡಿಯೋನ ನಾನು ಮಾಡಿದ್ದೀನಿ. ಸೊ ಆ ವಿಡಿಯೋನ ಏನು ಮಾಡಿರ್ತೀನಿ, ನಾನು ಇವಾಗ ಈ ವಿಡಿಯೋ ಪೋಸ್ಟ್ ಮಾಡ್ತೀನಲ್ವ, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಕಾರ್ಡಲ್ಲೂ ಕೊಟ್ಟಿರ್ತೀನಿ. ಬೇಕಂದರೆ ನಿಮಗೆ ವಾಟ್ಸಪ್ ಗ್ರೂಪ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಜಾಯ್ನ್ ಆಗಿ ಅಲ್ಲಿ ಕೂಡ ಶೇರ್ ಮಾಡ್ತೀನಿ. ಆ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಸರ್ ಹೇಳಿದ್ಗಿಂತನೂ ಜಾಸ್ತಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀವಿ ನಾವು. ಅದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಫಸ್ಟು ಅದನ್ನು ತಿಳ್ಕೊಂಡ್ಮೇಲೆ ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗ್ತದೆ ಏನು ಮಿಸ್ಟೇಕ್ ಬಂದಿದೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅಂತ. ನೀವೇನಾದರೂ ಆ ವಿಡಿಯೋ ಮಿಸ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ಮಿಸ್ಟೇಕ್ ಇದೆ ಅನ್ನೋದನ್ನ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ನೋಡಿ. ಮತ್ತು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಏನಕ್ಕಂತ ನಿಮಗೆ ಅಡ್ಮಿಷನ್ ಆಗೋವರೆಗೂ ಕ್ಲಿಯರಾಗಿ ನಾವು ಗೈಡ್ ಮಾಡ್ತಾ ಇರ್ತೀವಿ. ಮತ್ತು ಇನ್ನೂ ವೀಡಿಯೋ ಇದೆ, ಇಷ್ಟಕ್ಕೆ ಎಂಡ್ ಆಗಿಲ್ಲ, ನೋಡ್ತಾ ಹೋಗಿ. ಸರ್ನಾ, ಪರೀಕ್ಷೆ ಆದ ತಕ್ಷಣವೇ ಅದು ಸ್ಕ್ಯಾನ್ ಮಾಡೋಂಥ ಪದ್ಧತಿಯನ್ನು ಜಾರಿ ತಂದಿದ್ದೀರಿ. ಇದರಿಂದ ಯಾವುದೇ ಪರೀಕ್ಷಾ ಅನುಮಾನಗಳಿಗೆ ಅವಕಾಶ ಇಲ್ಲ.
ಮತ್ತೆ ಧಾರವಾಡದಲ್ಲೂ ಇದನ್ನ ಈ ಸಲ ಎಕ್ಸ್ಟೆಂಡ್ ಮಾಡಿದ್ದೀರಾ. ಈ ಈ ಒಂದು ಐಡಿಯಾ ಯಾವ ರೀತಿ ನಿಮಗೆ ಬಂತು? ನಮ್ದು OMR ಬೇಸ್ಡ್ ಪರೀಕ್ಷೆನಲ್ಲಿ ತಮಗೆಲ್ಲ ಗೊತ್ತಿದೆ. ಇಲ್ಲಿ ಒಂದು CET ಎಕ್ಸಾಮಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. CETನಲ್ಲಿ ಬಹುತೇಕ ವಿದ್ಯಾರ್ಥಿಗಳು ತಮಗೆ ಗೊತ್ತಿಲ್ಲ ಅಂತಂದ್ರೂ ನೀವು ಯಾವುದಾದ್ರೂ ಒಂದು ಸರ್ಕಲನ್ನು ಬಬಲ್ ಮಾಡಿಬಿಡ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಆನ್ಸರ್ ಗೊತ್ತಿಲ್ಲ ಅಂದರೆ ಅವ್ರು ಬಬಲ್ ಮಾಡೋದಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ 1/4 ಮಾರ್ಕ್ಸ್ ಕಟ್ ಆಗುತ್ತೆ ಅವರಿಗೆ. ಈ ಕೆಲವು ಮಧ್ಯವರ್ತಿಗಳು ಏನು ಮಾಡ್ತಿದ್ರು, ಪರೀಕ್ಷೆ ಆದಮೇಲೆ ಏನಾಗ್ತಿತ್ತು, ಅಲ್ಲಿಗೆ ನಿಮ್ಮ ಹತ್ರ ಒಂದು ಕಾರ್ಬನ್ ಕಾಪಿ ಇರ್ತಿತ್ತು, ಬೇರೆಯವ್ರು ಯಾರ್ದು ನಿಮಗೇನು ಗೊತ್ತಿರ್ತಿರ್ಲಿಲ್ಲ. ನೀವು ಆ ಎಲ್ಲ OMR ಶೀಟ್ KEಗೆ ಬರ್ತಿತ್ತು, ಅವಾಗ ಸ್ಕ್ಯಾನ್ ಆಗ್ತಿತ್ತು, ನಾವು ರಿಸಲ್ಟನ್ನು ಅಷ್ಟೇ ನಿಮಗೆ ಪಬ್ಲಿಷ್ ಮಾಡ್ತಿದ್ವಿ. ಯಾರ್ದು ಏನು ಎಷ್ಟು ಒಟ್ಟು ಯಾರು ರ್ಯಾಂಕ್ ಬರ್ತಿದ್ರು ಹೋಗ್ತಿದ್ರು. ಈ ಕೆಲವು ಮಧ್ಯವರ್ತಿಗಳು ಯಾವ ರೀತಿ ನಿಮ್ಮ ಜೊತೆ ಪ್ಲೇ ಮಾಡ್ತಿದ್ರು ಗೇಮ್ ಅಂತಂದರೆ, ನನಗೆ OMR ಶೀಟಲ್ಲಿ ನೀವು ಗೊತ್ತಿಲ್ಲ ಅಂತಂದರೆ ನೀವು ಹಾಕಬೇಡಿ, ಇಲ್ಲ ನೀವು OMR ಶೀಟನ್ನು ನಾನು ಅಲ್ಲಿ KEನಲ್ಲಿ ಹೋಗಿ ನಾನು ಸೆಟ್ ಮಾಡಿ ನಾನೆಲ್ಲ ರೆಡಿ ಮಾಡಿಸ್ತೀನಿ, ನಿಮಗೆ ಬೇಕಾಗಿರೋ ರ್ಯಾಂಕ್ ಕೊಡಿಸ್ತೀನಿ, ನಿಮಗೆ ಬೇಕಾಗಿರೋದು ಸೀಟ್ ಕೊಡಿಸ್ತೀನಿ, ಇದು ಎಲ್ಲ ಮಿಸ್ಗೈಡ್ ಮಾಡ್ತಿದ್ರು. ಪಾಪ ಗ್ರಾಮೀಣ ಪ್ರದೇಶದ್ದು ಪೇರೆಂಟ್ಸು ಮಕ್ಕಳು ಇದು ಈ ವ್ಯವಸ್ಥೆ ಒಳಗಡೆ ಎಲ್ಲನೂ ಸಾಧ್ಯ, ಹೌದು ಅವ್ರು ಹೇಳ್ತಿರೋದು ಸರಿ, ಅವರಿಗೆ ತುಂಬ ಇನ್ಫ್ಲೂಯೆನ್ಸ್ ಇದೆ ಅಂತ ನಂಬಿಡ್ತಿದ್ರಿ. ಆದರೆ ಆ ಥರದ್ದೇನೂ ಆಗ್ತಿರ್ಲಿಲ್ಲ. ಬಟ್ ಆದರೆ ನಂಬಿ ಮೋಸ ಹೋಗ್ತಿದ್ರು ಪೇರೆಂಟ್ಸು ಮತ್ತು ಮಕ್ಕಳು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಎಲ್ಲಿ ಒಂದ್ಸರಿ ವಿದ್ಯಾರ್ಥಿ ಪರೀಕ್ಷೆ ಬರೆದಾದ್ಮೇಲೆ ವಿದ್ಯಾರ್ಥಿ ಹತ್ರ ಕಾರ್ಬನ್ ಕಾಪಿ ಇರುತ್ತೆ, ಬೇರೆಯವ್ರು ಯಾರ್ದು ಅವನಿಗೆ ಗೊತ್ತಿರಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, OMR ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ 5ನೇ ಸರ್ಕಲ್ ಒಂದು ಇಂಟ್ರೊಡ್ಯೂಸ್ ಮಾಡಿದ್ವಿ. 4 ಆಪ್ಷನ್ ಜೊತೆಗೆ 5ನೇದು. ನಿಮಗೆ ಗೊತ್ತಿಲ್ಲ ಅಂತಂದರೆ 5ನೇದು ನೀವು ಬರೀರಿ ಅಂತ 5ನೇ ಟಿಕ್ ಹಾಕಬೇಕು ಅಂತ ಹೇಳಿದ್ವಿ. 2ನೇದು ಏನು ಮಾಡಿದ್ವಿ, ಈ OMR ಶೀಟ್ಗಳನ್ನ ಪರೀಕ್ಷೆ ಆದ ತಕ್ಷಣ ನಮ್ಮ ಹತ್ರ ಇದ್ರೆ ಅಲ್ವಾ, ನಮಗೂ ಟೆನ್ಷನ್, ನಿಮಗೂ ಒಂದು ಅನುಮಾನ. ಅದಕ್ಕೋಸ್ಕರ ನಾವು ಎಕ್ಸಾಮ್ ಸೆಂಟರ್ ವೈಸು ಅಪ್ಲೋಡ್ ಮಾಡಿದ್ವಿ. ಈ ಸರಿ 11.5 ಲಕ್ಷ OMR ಶೀಟನ್ನು 4 ದಿನದಲ್ಲಿ ನಾವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಪರೀಕ್ಷಾ ಕೇಂದ್ರವಾರು ಯಾರು ಬೇಕಾದರೂ ನೋಡ್ಬೋದು. ಸುಮಾರು ಮಕ್ಕಳುಗಳು ಪೇರೆಂಟ್ಸಿಗೆ OMR ಕಾರ್ಬನ್ ಕಾಪಿ ಕೊಡಲ್ಲ, ಮುಚ್ಚಿಟ್ಕೊಂಡು ಬಿಡ್ತಾರೆ. ನಾನು ಅದಕ್ಕೆ ಸುಮಾರು ಜನ ಪೇರೆಂಟ್ಸಿಗೆ ನಾನು ಹೇಳಿದೆ, ನೀವು ಯಾರು ಕೇಳೋದೇ ಬೇಡ, ನಮ್ಮ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಮಗು ಯಾವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿದೆ ಅಂತ ಗೊತ್ತಿದ್ರೆ ಸಾಕು, ಆ ಮಗುದು OMR ಶೀಟ್ ಸಿಗುತ್ತೆ. ನಮ್ಮ ವೆಬ್ಸೈಟಲ್ಲೇ ಕೀ ಆನ್ಸರ್ ಸಹ ಇದೆ, ನೀವೇ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ, ನಿಮ್ಮ ಮಗುಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಪಾರದರ್ಶಕತೆ ಹಿನ್ನೆಲೆ ಒಳಗಡೆ ಈ ಮಧ್ಯವರ್ತಿಗಳು ನಮ್ಮ ಮಕ್ಕಳಿಗೆ ಮೋಸ ಮಾಡ್ತಾ ಇರುವಂಥದ್ದನ್ನು ತಪ್ಪಿಸ್ಬೇಕು ಅಂತೇಳಿ ಪರೀಕ್ಷೆ ಆದ ತಕ್ಷಣ ನಾವು OMRನ ವೆಬ್ಸೈಟಲ್ಲಿ ಹಾಕ್ತಾ ಇದ್ದೀವಿ. ಬೆಂಗಳೂರು ಅಲ್ಲದೆ ರಾಜ್ಯದಲ್ಲಿ ನಾವು ಈಗ ಧಾರವಾಡ ಮತ್ತು ಕಲಬುರಗಿನಲ್ಲಿ ಸಹ ಸ್ಕ್ಯಾನಿಂಗ್ ಸೆಂಟರ್ನ KE ವತಿಯಿಂದ ನಾವು ಸೆಟಪ್ ಮಾಡಿದ್ದೀವಿ. ಹಾಗಾಗಿ ಪರೀಕ್ಷೆ ಆದ ದಿವಸನೇ ಇಲ್ಲಿ ನಾವು ಅಪ್ಲೋಡ್ ಮಾಡುವಂಥದ್ದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದರಿಂದ ನಮಗೆ ಪರೀಕ್ಷೆ ನಂತರದ ಒಂದು ಏನು ವಿದ್ಯಾರ್ಥಿಗಳಿಗೆ ಅಕ್ರಮಗಳ ಬಗ್ಗೆ ಅನುಮಾನಗಳಿತ್ತು ಅದು ಸಂಪೂರ್ಣವಾಗಿ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೀವಿ. ಸರ್, PCM ರ್ಯಾಂಕಲ್ಲಿ ಪ್ರೀ ರೌಂಡಲ್ಲಿ ಕಾಲೇಜ್ ಅಲರ್ಟ್ ಆದಮೇಲೆ ನೆಕ್ಸ್ಟ್ ರೌಂಡ್ಸ್ ಅದನ್ನು ಹೋಲ್ಡ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಅದೇನೆ, ಈಗ ಅವರಿಗೆ PCM ರ್ಯಾಂಕಲ್ಲಿ PCM ಅಲ್ಲಿ ಏನು ಪ್ರಶ್ನೆ ಅಂತಂದ್ರೆ, PCM ಅಲ್ಲಿ ಅಂದ್ರೆ ರ್ಯಾಂಕ್ ಅಂದ್ರೆ ಇಂಜಿನಿಯರಿಂಗ್ ಸೀಟು ಆದ್ಮೇಲೆ ನಾವು ಖಂಡಿತ ಹೋಲ್ಡ್ ಮಾಡ್ಬೋದು. ತಮ್ಗೆಲ್ಲರಿಗೂ ಗೊತ್ತಿದೆ, ಫಸ್ಟ್ ರೌಂಡಲ್ಲಿ ನಾವು ಇನ್ನೂ ನಿಮಗೆ ಈಗ ಹೇಗಿದ್ರು ಇದು ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಬೆನಿಫಿಟಿಗೆ ನಾನು ಹೇಳುವಂಥದ್ದು, ನಾವು ಈ ಬಾರಿ ಫಸ್ಟ್ ಟೈಮು ಪ್ರೀ ರೌಂಡ್ ಅಂತೇಳಿ ಕೌನ್ಸಿಲಿಂಗ್ ಮಾಡುವಂಥದ್ದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಅರ್ಥ ಮಾಡ್ಕೊಳ್ಳಿ. ಪ್ರೀ ರೌಂಡು ಇಲ್ಲಿವರೆಗೆ ಅದು ಇರಲಿಲ್ಲ. ಏನಪ್ಪ ಪ್ರೀ ರೌಂಡು? ತಮಗೆಲ್ಲ ಗೊತ್ತಿದೆ. ಇವತ್ತು ನಾನು ಆಪ್ಷನ್ ಎಂಟ್ರಿ ಬಿಡ್ತೀನಿ, ಒಂದು ಕಟ್ ಆಫ್ ಡೇಟ್ ಆದಮೇಲೆ ನಾನು ರಿಸಲ್ಟನ್ನು ರನ್ ಮಾಡಿ ಮಾರ್ಕ್ ರಿಸಲ್ಟನ್ನು ಬಿಡ್ತೀನಿ. ಮಾರ್ಕ್ ರಿಸಲ್ಟ್ ಆದಮೇಲೆ ಮತ್ತೆ ನಾನು ಆಪ್ಷನ್ ಎಂಟ್ರಿದು ಓಪನ್ ಮಾಡ್ತೀನಿ. ತಾವು ಹೊಸದು ಆಪ್ಷನ್ ಹಾಕ್ಬೋದು, ಇರೋದನ್ನ ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು. ಕೊನೆಗೆ ನಂದು ಲಾಸ್ಟ್ ಡೇಟ್ ಆದಮೇಲೆ ಫ್ರೀಸ್ ಆಗುತ್ತೆ. ಆಮೇಲೆ ನಾನು ಪ್ರಾವಿಷನಲ್ ರಿಸಲ್ಟನ್ನು ಬಿಡ್ತೀನಿ. ಅದು ಟೆಕ್ನಿಕಲ್ ಏನಾದ್ರು ಎರರ್ ಇದೆಯಾ ಅಂತ ಮತ್ತೆ ಫೈನಲ್ ರಿಸಲ್ಟನ್ನು ನಾನು ಬಿಡ್ತೀನಿ. ಬಿಟ್ಟಾದ್ಮೇಲೆ ಇಲ್ಲಿವರೆಗೆ ಏನಿತ್ತು, ಫಸ್ಟ್ ರೌಂಡ್ ಅಂತ ಶುರು ಮಾಡ್ತಾ ಇದ್ವಿ. ಫಸ್ಟ್ ರೌಂಡ್ ಅಂತಂದ್ರೆ ಅವಾಗ ನಿಮಗೆ 4 ಚಾಯ್ಸನ್ನು ನಾವು ಕೊಡ್ತಿದ್ವಿ ಫಸ್ಟ್ ರೌಂಡಲ್ಲಿ. ಚಾಯ್ಸ್ 1 ಅಂದರೆ ನನಗೆ ಕಾಲೇಜ್ ಇಷ್ಟ ಆಗಿದೆ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ. ಚಾಯ್ಸ್ 2 ಅಂತಂದರೆ ಸಿಕ್ಕಿರೋ ಕಾಲೇಜು ನನಗೆ ಇಷ್ಟ ಆಗಿದೆ, ಬಟ್ ಅದಕ್ಕಿಂತ ಮೇಲಿಂದ ಏನಾದ್ರು ಕಾಲೇಜ್ ಸಿಕ್ಬೋದಾ ಅನ್ನೋದು ನಾನು ವೆಯ್ಟ್ ಮಾಡ್ತೀನಿ ಅಂತ ಚಾಯ್ಸ್ 2 ಆಗ್ತಾ ಇದ್ರಿ. ಏನು ಚಾಯ್ಸ್ 2 ಅಂತಂದರೆ, ಆ ಸೀಟನ್ನು ನಾನು ಹೋಲ್ಡ್ ಮಾಡ್ಕೊಂಡು 2ನೇ ರೌಂಡಿಗೆ ಬರ್ತೀನಿ. ಚಾಯ್ಸ್ 3 ಅಂದರೆ, ಈಗ ಉದಾಹರಣೆ 100 ಸೀಟನ್ನು 100 ಕಾಲೇಜ್ಗಳನ್ನ ಆಪ್ಷನ್ಸ್ ಹಾಕಿರ್ತೀರಾ, 50ನೇ ಆಪ್ಷನ್ ನಿಮಗೆ ಸಿಕ್ಕಿದೆ, ಅದು ನಿಮಗೆ ಇಷ್ಟ ಇಲ್ಲ, ಅದಕ್ಕೆ ಅದೊಂದು ಡಿಲೀಟ್ ಆಗಿ ಹೋಗ್ತಿತ್ತು, ಉಳಿದಿದ್ದೆಲ್ಲ ನಿಮಗೆ ಹಂಗೆ ಬರ್ತಿತ್ತು, ಮತ್ತೆ ನೀವು 2ನೇ ರೌಂಡಿಗೆ ಬರ್ತಿದ್ವಿ. ಚಾಯ್ಸ್ 4 ಅಂದರೆ, ಇಲ್ಲ ನಾನೆಲ್ಲೋ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಆಗಿದ್ದೀನಿ, ನಾನು ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತೀನಿ ಅಂತ ತಾವು ಎಕ್ಸಿಟ್ ಆಗಿ ಹೋಗ್ತಿದ್ವಿ. ಇದು ಹಿಂದಿದ್ದು. ಈ ಸರಿ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಅವಾಗ ಹೇಳ್ದಂಗೆ ಮಾಕ್ ರಿಸಲ್ಟ್ ಆದಮೇಲೆ ರೀಅರೇಂಜ್ ಆದಮೇಲೆ ನಾನು
ಪ್ರೀ ರೌಂಡ್ ಒಂದು ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ನಾನು ಪ್ರೀ ರೌಂಡ್ ಅಂತ ಒಂದು ಮಾಡ್ತೀನಿ. ಏನು ಸರ್ ಇದು ಪ್ರೀ ರೌಂಡು, ಇದು ಮೊದಲಿರಲಿಲ್ಲಲ್ಲ ನೋಡಿ. ಇಷ್ಟೇ, ನನಗೆ ತುಂಬ ವಿದ್ಯಾರ್ಥಿಗಳು ಪೋಷಕರು ಏನು ಹೇಳ್ತಾರೆ ಅಂತಂದರೆ, ಕೆಲವು ವಿದ್ಯಾರ್ಥಿಗಳಿಗೆ ಆಂಬಿಗ್ಯೂಟಿ ಇದೆ, ನಾನು ಅಲ್ಲಿ ಸಿಕ್ಲೋ ಇಲ್ಲಿ ಸೇರ್ಲೋ, ಫಸ್ಟ್ ಅದು ಸಿಕ್ಕಿಲ್ಲ ಅಂದ್ರೆ ಇದು. ಕೆಲವು ವಿದ್ಯಾರ್ಥಿಗಳಿಗೆ ನಾನು GKVK ನಲ್ಲಿ ಅಗ್ರಿಕಲ್ಚರೇ ನಾನು ಮಾಡುವಂಥದ್ದು, ಅವನ ಚಾಯ್ಸೇ ಫಸ್ಟು. ಕೆಲವರು ಇಲ್ಲ ನಾನು ವೆಟರ್ನರಿ ಕಾಲೇಜು ಬೆಂಗಳೂರಲ್ಲಿ ನಾನು ವೆಟರ್ನರಿ ಸೈನ್ಸೇ ಮಾಡೋ, ನಂದು ಚಾಯ್ಸೇ ಫಸ್ಟ್ ಅದು. ಇದು ನಿಮಗೆ ಕ್ಲಾರಿಟಿ ಇದೆ. ನೀವು ಅದನ್ನು ನಾನು ಫಸ್ಟ್ ರೌಂಡಲ್ಲಿ ಪ್ರೀ ರೌಂಡಲ್ಲಿ ಮಾಡಲಿ, ಫಸ್ಟ್ ರೌಂಡ್ ಮಾಡಲಿ, ಸೆಕೆಂಡ್ ರೌಂಡ್ ಮಾಡಲಿ, ನಿಮ್ದು ಅದು ಒಂದೇನೇ ಕ್ಲಾರಿಟಿ. ಇಲ್ಲಿವರೆಗೆ ಏನಾಗ್ತಿತ್ತು, ನಮ್ಮದು ಫಸ್ಟ್ ರೌಂಡು ಆದಮೇಲೆ ನಾನು ನಿಮಗೆ ಸೆಕೆಂಡ್ ರೌಂಡಿಗೆ ಅಪ್ಗ್ರೇಡೇಷನಿಗೆ ಕೊಡ್ತಿದ್ದೆ, ಸಾಕಷ್ಟು ಸಮಯ ಆಗ್ಬಿಡ್ತಿತ್ತು. ಈಗ ಇಂಥ ಹುಡುಗರಿಗೋಸ್ಕರ ಪ್ರೀ ರೌಂಡ್ ಅಂತ ಮಾಡಿ. ಪ್ರೀ ರೌಂಡ್ ಅಂದರೆ ಸಿಕ್ಕಿರುವಂತಹ ಸೀಟು 100% ನನಗೆ ತೃಪ್ತಿ ಇದೆ, ನನಗೆ ಎರಡನೇ ತಾಟೇ ಇಲ್ಲ, ನಾನು ಸೀದಾ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅನ್ನುವಂಥವ್ರಿಗೆ ಚಾಯ್ಸ್ 1 ಮಾತ್ರ ಎನೇಬಲ್ ಮಾಡ್ತೀನಿ ನಾನು. ಪ್ರೀ ರೌಂಡಲ್ಲಿ ನನ್ನ ಮಾಹಿತಿ ಪ್ರಕಾರ ಲಾಸ್ಟ್ ಡೇಟಾ ನೋಡಿದರೆ 20% ಅಷ್ಟು ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಎರಡನೇ ತಾಟೆ ಇಲ್ಲ, ಚಾಯ್ಸ್ 1 ಟಾಪ್ ಯಾವುದೋ ಇಂಜಿನಿಯರಿಂಗ್ ಕಾಲೇಜ್ ಒಂದು ಹಾಕಬೇಕು, ಅದನ್ನೇ ಫಸ್ಟ್ ಆಪ್ಷನ್ ಹಾಕಿದ್ದೀರಾ, ಅದೇ ನಿಮಗೆ ಸೀಟ್ ಸಿಕ್ಕಿದೆ, ಹೋಗ್ತೀರಾ ಪ್ರೀ ರೌಂಡಲ್ಲಿ ಅಡ್ಮಿಷನ್ ಆಗ್ಬಿಡ್ತೀರಾ. ಇನ್ನು ಸರ್ ಇಲ್ಲ ನಾವು ಏನು ಮಾಡೋದು, ನನಗೆ ಅದಲ್ಲ, ನೀವೇನು ಮಾಡಬೇಡಿ, ನೀವು ಸುಮ್ಮನೆ ನೆಕ್ಸ್ಟ್ ಫಸ್ಟ್ ರೌಂಡಿಗೆ ಭಾಗವಹಿಸಿ. ಫಸ್ಟ್ ರೌಂಡಲ್ಲಿ ನಾವು ಡಿ ಕ್ಯಾಟಗರೈಸ್ ಮಾಡ್ತೀವಿ, ಅಲ್ಲಿ ಸುಮಾರು ಸ್ಟೂಡೆಂಟ್ಸ್ ಪೇರೆಂಟ್ಸ್ KS ಸರ್ ಇವಾಗ ಹೇಳಿದ್ದೇನೆಂದರೆ ಚಾಯ್ಸ್ ಸೆಲೆಕ್ಷನ್ ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದೀನಿ. ಮತ್ತು ನಿಮಗೆ ನೀಟ್ ಸ್ಟೂಡೆಂಟ್ಸು ಪ್ರೀ ರೌಂಡಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ವಿಡಿಯೋ ಇದೆ ಕಾಲೇಜಿನ ಗಡಿ ಯೂಟ್ಯೂಬ್ ಚಾನಲ್, ಅದನ್ನು ನೋಡಿ. ಇಲ್ಲಿವರೆಗೂ ಇದನ್ನು ಏನು ಹೇಳಿದ್ದಾರೆ, ಈ ವಿಡಿಯೋ ಪ್ರಸನ್ನ ಸರ್ ಮಾತಾಡಿದ್ದು 2 ಗಂಟೆ ವಿಡಿಯೋ ಇದೆ. ಬಟ್ ಅದನ್ನು ಲೆಂತಿಯಾಗಿ ನಾವು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡದೇ ಇರೋ ಕಾರಣ 40 ಮಿನಿಟ್ಸ್ ವಿಡಿಯೋನ ಪೋಸ್ಟ್ ಮಾಡ್ತೀವಿ. ಇದನ್ನು ಪಾರ್ಟ್ 1 ಅಂತ ಪೋಸ್ಟ್ ಮಾಡ್ತೀವಿ. ಅದಾದಮೇಲೆ ಏನಂತಂದರೆ ಪಾರ್ಟ್ 2 ಪಾರ್ಟ್ 3 ಅಂತ ಬರ್ತದೆ. ನೀವು ಪಾರ್ಟ್ 1 ನೋಡ್ಕೊಳ್ಳಿ, ಅದಾದಮೇಲೆ ಪಾರ್ಟ್ 2 ಬರ್ತದೆ, ಅದನ್ನು ನೋಡ್ಕೊಳ್ಳಿ, ಪಾರ್ಟ್ 3ನೂ ಬರ್ತದೆ, ಅದನ್ನು ನೋಡ್ಕೊಳ್ಳಿ. ಎಲ್ಲನೂ ನೋಡ್ಕೊಂಡ್ಬಿಟ್ಟು ಎಲ್ಲನೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಕಾಲೇಜಿನ ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಏನಿರ್ತದೆ ಅಂತಂದರೆ ಎಲ್ಲನೂ ಗೈಡ್ ಇರ್ತದೆ ನಿಮಗೆ. ನಾನು ಇದೇ ಪರ್ಟಿಕ್ಯುಲರ್ ಇರ್ತದೆ ಅಂತ ಏನು ಹೇಳಲ್ಲ. ಕ್ವಶನ್ ಸ್ಟೂಡೆಂಟ್ಸ್ ಏನಿರ್ತದೆ ಅದನ್ನ ಇರ್ತದೆ, ಸ್ಟೂಡೆಂಟ್ಸ್ ಕ್ವಶನ್ಸ್ ಇಲ್ಲ ಅಂತಂದ್ರು ಅದು ಕೂಡ ಗೈಡ್ ಆಗಿ ಇರ್ತದೆ. ಸೊ ನೀವು ಏನೂ ಥಿಂಕೆ ಮಾಡೋಕ್ಕೋಗ್ಬೇಡಿ. ನಿಮಗೆ ನಾಲೆಜ್ ಬೇಕಾ, ವಿಡಿಯೋನ ನೋಡ್ತಾ ಹೋಗಿ. ವಿಡಿಯೋದಲ್ಲಿ ಅವ್ರು ಏನು ಹೇಳ್ತಾರೆ, ಏನು ಡಿಸ್ಕಸ್ ಮಾಡ್ತಾರೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪಾಯಿಂಟ್ ಡಿಸ್ಕಸ್ ಮಾಡಿದ್ರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ, ರಿಪೀಟ್ ನಾಲೆಜ್ ತೊಗೊಳ್ಳಿ, ಸರಿನಾ? ಇವಾಗ ಏನು ಹೇಳ್ತಾರೆ ಅಂತ ನೋಡಿ. ಇದು ಪಾರ್ಟ್ 1 ಅಂತ ಪೋಸ್ಟ್ ಮಾಡ್ತೀನಿ, ಆಮೇಲೆ ಪಾರ್ಟ್ 2 ಪಾರ್ಟ್ 3ನೂ ಬರ್ತದೆ. ಯಾರೆಲ್ಲ ಪಾರ್ಟ್ 1 ವೀಡಿಯೋ ನೋಡಿದರೆ ಕಂಪಲ್ಸರಿ ನೀವು ಪಾರ್ಟ್ 2 ಪಾರ್ಟ್ 3 ನೋಡಿದ್ರೆ ನಿಮಗೆಲ್ಲ ಕ್ವಶನ್ಸು ಕ್ಲಾರಿಫೈ ಆಗ್ತದೆ, ಇಲ್ಲಾಂದರೆ ಮತ್ತೆ ಗೊಂದಲದಲ್ಲಿ ಇರ್ತೀರಾ. ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಎಲ್ಲ ಬರುತ್ತೆ. ಇದು ಏನಂತಂದರೆ ನನಗೆ ಒಂದು ನೀಟಿಗೆ ಮೇಕಪ್ ಮಾಡುವಂಥದ್ದಕ್ಕೂ ಅನುಕೂಲ ಆಗುತ್ತೆ. ಎರಡನೇದು ತುಂಬ ಕ್ಲಾರಿಟಿ ಇರೋರು ನಮ್ಮ ಈ ಕೌನ್ಸಿಲಿಂಗಲ್ಲಿ ತುಂಬ ದಿವಸಗಳು ಕಾಯುವಂಥದ್ದು ತಪ್ಪಿಸುವಂಥದ್ದಕ್ಕೂ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಫಸ್ಟ್ ಟೈಮು ಪ್ರೀ ರೌಂಡ್ ಮಾಡ್ತಾ ಇದ್ದೀನಿ. ಪ್ರೀ ರೌಂಡ್ ಅಂತಂದರೆ ತುಂಬ ಕ್ಲಾರಿಟಿ ಇತ್ತು ಕಾಲೇಜಿಗೆ ಹೋಗೋರು. ಮತ್ತು ಕಾಲೇಜಿಗೆ ಹೋಗಿ ಸೇರ್ಕೊಂಡ್ಬಿಟ್ಟು ಇಲ್ಲ ನಾನು ಮತ್ತೆ ಬರ್ತೀನಿ, ನೋ, ತುಂಬ ಕ್ಲಾರಿಟಿ. ಯಾಕೆ ನಾನು ನಿಮಗೆ ಕಡ್ಡಾಯವಾಗಿ ಒತ್ತಾಯ ಏನು ಮಾಡ್ತಾ ಇಲ್ಲ. ನಿಮಗೆ ಹೆಂಗಿದ್ರು ಮುಂದಿನ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಭಾಗವಹಿಸೋದು ಏನಕ್ಕೆ ಸರ್, ನನಗೆ ಬೇಕಾಗಿದ್ದ ಕಾಲೇಜು ಅದೇ ಸಿಕ್ಕಿದೆ, ನನಗೆ ನಾನು ಹೋಗ್ತೀನಿ, ದಯಮಾಡಿ ನೀವು ಹೋಗಿ ಅನ್ನೋವಂಥದ್ದಕ್ಕೆ ಪ್ರೀ ರೌಂಡ್ ಮಾಡ್ತಾ ಇದ್ದೀನಿ. ಅವರು ಯಾರು PCM ವಿದ್ಯಾರ್ಥಿ ರ್ಯಾಂಕ್ ಮೇಲೆ ಸಿಗದೆ, PCM ಅಂದರೆ ಇಂಜಿನಿಯರಿಂಗ್ ರ್ಯಾಂಕ್ ಸಿಕ್ಕಿರುತ್ತೆ. ಉದಾಹರಣೆಗೆ ನಿಮಗೆ ಪ್ರೀ ರೌಂಡಲ್ಲಿ ಒಂದು ಕಾಲೇಜು ಸಿಕ್ಕಿದೆ, ನೀವು ಮೆಡಿಕಲ್ ಆಸ್ಪಿರೆಂಟ್ ಇದ್ದೀರಾ, ಇಲ್ಲ ಇನ್ನೂ ಒಂದು ಒಳ್ಳೆ ಕಾಲೇಜು ಇಂಜಿನಿಯರಿಂಗ್ ಸಿಕ್ಕಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಪ್ರೀ ರೌಂಡಲ್ಲಿ ತಾವೇನೂ ಮಾಡಬೇಡಿ, ಜಸ್ಟ್ ನಿಮ್ಮ ರಿಸಲ್ಟ್ ನೋಡ್ಕೊಳ್ಳಿ, ಸುಮ್ಮನಿರಿ. ಫಸ್ಟ್ ರೌಂಡ್ ಅಧಿಕೃತವಾಗಿ ಶುರು ಮಾಡ್ತೀನಿ. ಫಸ್ಟ್ ರೌಂಡಲ್ಲಿ ನೀವು ರೀಅರೇಂಜು ಡಿಲೀಷನ್ನು ಏನಾದರೂ ಮಾಡೋದಿದ್ರೆ ಮಾಡಿ, ರಿಸಲ್ಟ್ ಬಿಡ್ತೀವಿ. ಅವಾಗಲೂ ನಿಮಗೆ ಬೇಕಾಗಿರೋ ಕಾಲೇಜು ಸಿಕ್ಕಿಲ್ಲ, ಇಲ್ಲಪ್ಪ ನಾನು ಸೆಕೆಂಡ್ ರೌಂಡಿಗೆ ಬರ್ತೀನಿ, ಅಲ್ಲಿ ಅಷ್ಟೊತ್ತಿಗೆ ಮೆಡಿಕಲ್ ಸೀಟ್ ಬಂದು ಇನ್ನೊಂದಷ್ಟು ಹೋಗ್ಬೋದು, ದಯಮಾಡಿ ವೆಯ್ಟ್ ಮಾಡಿ. ಫಸ್ಟ್ ರೌಂಡಲ್ಲಿ ನೀವು ಅಪ್ಗ್ರೇಡ್ ಅಂದರೆ ಸೀಟ್ ಹೋಲ್ಡ್ ಮಾಡಿ ಅಪ್ಗ್ರೇಡ್ ಮಾಡೋದಕ್ಕೆ ಅವಕಾಶ ಇದೆ, ತಾವು ದಯಮಾಡಿ ಬನ್ನಿ. ಸೆಕೆಂಡ್ ರೌಂಡಲ್ಲಿ ಮಾತ್ರ ಕಂಪಲ್ಸರಿ ಅಡ್ಮಿಷನ್ ಆಗಬೇಕು. ತಮಗೆಲ್ಲ ಗೊತ್ತಿತ್ತು, ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಅವರು ಕಂಪಲ್ಸರಿ ಅಡ್ಮಿಷನ್ ಆಗಬೇಕಾಗಿತ್ತು. ಇಂಜಿನಿಯರಿಂಗ್ ಅವರು ಸೆಕೆಂಡ್ ರೌಂಡಲ್ಲಿ ಸಹ ಅಪ್ಗ್ರೇಡೇಷನ್ಗೆ ಬರ್ತಾ ಇದ್ರಿ. ಈ ಸರಿ ಇಲ್ಲ. ಫಸ್ಟ್ ರೌಂಡಲ್ಲೇ ನಾವು ಡಿ ಕ್ಯಾಟಗರೈಸ್ ಮಾಡ್ತೀವಿ, ಪ್ರೀ ರೌಂಡಲ್ಲಿ ಏನೂ ಮಾಡಲ್ಲ.
ಫಸ್ಟ್ ರೌಂಡಲ್ಲಿ ಡಿ ಕ್ಯಾಟಗರೈಸ್ ಮಾಡಿ ದಿ ಬೆಸ್ಟ್ ಆದಷ್ಟು ಮ್ಯಾಕ್ಸಿಮಮ್ ಸೀಟನ್ನು ಅಲಾಟ್ ಮಾಡ್ತೀವಿ. ಆದ್ರೂ ನಾನು ಹೋಲ್ಡ್ ಮಾಡ್ತೀನಪ್ಪ, ಸೆಕೆಂಡ್ ರೌಂಡಿಗೆ ಬರ್ತೀನಿ, ನೋ ಪ್ರಾಬ್ಲಮ್, ತಾವು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಬನ್ನಿ. ಸೆಕೆಂಡ್ ರೌಂಡಲ್ಲಿ ಮಾತ್ರ ತಾವು ಕಡ್ಡಾಯವಾಗಿ ಅಡ್ಮಿಷನ್ ಆಗಬೇಕು. ಸರ್ ಇದು ಹೆಂಗೆ ಸರ್, ಇದು ಅನ್ಯಾಯ ಅಲ್ವಾ, ನೀವು ನಮ್ಮ ಥರ್ಡ್ ರೌಂಡ್ ತನಕ ವೆಯ್ಟ್ ಮಾಡಬೇಕು, ಮತ್ತೆ ಯಾವ್ದಾದ್ರು ನಮಗೆ ಸೀಟ್ ಸಿಗ್ಬೋದು, ಓಕೆ ನಾನೇನು ಬೇಡ ಅಂತ ಹೇಳ್ತಾ ಇಲ್ಲ. ತಾವು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಿ ಥರ್ಡ್ ರೌಂಡಲ್ಲಿ ನಾನು ಸೀಟ್ ಮ್ಯಾಟ್ರಿಕ್ಸ್ ಹಾಕ್ತೀನಿ, ಥರ್ಡ್ ರೌಂಡಲ್ಲಿ ತಾವು ಅಪ್ಗ್ರೇಡೇಷನಿಗೆ ಬನ್ನಿ. ಇಂಜಿನಿಯರಿಂಗ್ ಅವ್ರು ಬನ್ನಿ, ಮೆಡಿಕಲ್ ಅವರು, ಆಯುಷರ್ ಯಾರು ಬೇಕಾದ್ರೂ ಬನ್ನಿ. ಆದರೆ ಸೆಕೆಂಡ್ ರೌಂಡ್ ಮಾತ್ರ ಕಂಪಲ್ಸರಿ ಅಡ್ಮಿಷನ್. ಯಾಕೆ ಅಂತಂದರೆ ತಮಗೆ ಗೊತ್ತಿದೆ, ಈ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಫಸ್ಟ್ ರೌಂಡು ಹೋಲ್ಡ್, ಸೆಕೆಂಡ್ ರೌಂಡ್ ಹೋಲ್ಡ್, ಥರ್ಡ್ ರೌಂಡಿಗೆ ಬಂದು ನಮ್ಮದು ಆಲ್ಮೋಸ್ಟ್ ಆಲ್ ಕೌನ್ಸಿಲಿಂಗ್ ಮುಗೀತಿರುತ್ತೆ. ಆವಾಗ ಸರ್ ನಾನು ಕಾಲೇಜಿಗೆ ಹೋಗಲ್ಲ ಸರ್, ನನಗಿಷ್ಟ ಇಲ್ಲ ಸರ್. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅದು ಮ್ಯಾನೇಜ್ಮೆಂಟಿಗೆ ಹೋಗುತ್ತೆ. ನಾನು ಕಳೆದ ವರ್ಷ FIR ಮಾಡಿದ ಮೇಲೆ 2,500 ಮಾಡಿದ್ರು, ಹೋದ ವರ್ಷ ಅದು 500ಕ್ಕೆ ಬಂತು. 500 ಆದ್ರೂ ನನಗೆ ಅದು ಬೇರೆ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತಲೇ ನನ್ನ ಭಾವನೆ. ಅದಕ್ಕೋಸ್ಕರ ಸೆಕೆಂಡ್ ರೌಂಡಲ್ಲಿ ನಿನಗೆ ಇಷ್ಟ ಇದೆ ಅಡ್ಮಿಷನ್ ಆಗು, ಥರ್ಡ್ ರೌಂಡಲ್ಲಿ ಅಪ್ಗ್ರೇಡೇಷನಿಗೆ ಬಾ. ಇಷ್ಟ ಇಲ್ಲ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗ್ತಾ ಇರೋ ನೀನು, ಮೂರನೇ ರೌಂಡಲ್ಲಿ ಯಾರು ವಿದ್ಯಾರ್ಥಿಗಳಿರ್ತಾರೆ ಪಾಪ ಅವರಿಗೆ ಆ ಒಳ್ಳೆ ಸೀಟು ಇಂಟ್ರೆಸ್ಟ್ ಇತ್ತು ಅಂತಂದರೆ ಸಿಗುತ್ತೆ. ಹಾಗಾಗಿ ಈ ಥರದ್ದು ನಾವು ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ನೀವು ಅಪ್ ಟು ಫಸ್ಟ್ ರೌಂಡ್ ಹೋಲ್ಡ್ ಮಾಡಿ ಬರ್ಬೋದು. ಸೆಕೆಂಡ್ ರೌಂಡಲ್ಲಿ ರಿಸಲ್ಟ್ ಅನೌನ್ಸ್ ಆದಮೇಲೆ ತಾವು ಕಡ್ಡಾಯವಾಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಸರ್ OMR ನಲ್ಲಿ 5th ಸರ್ಕಲ್ ಸ್ಟೂಡೆಂಟ್ಸ್, ಇದು ಬಂದುಬಿಟ್ಟು ಪಾರ್ಟ್ 1. ಇವಾಗ ಪಾರ್ಟ್ 2 ಅಂತ ಪೋಸ್ಟ್ ಮಾಡ್ತೀವಿ, ಅದನ್ನು ನೋಡಿ. ಇವಾಗ ಕಂಟಿನ್ಯೂಯೇಷನ್ ಏನಿರ್ತದೆ ಅದನ್ನು ಮತ್ತೆ ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲನೂ ಕ್ಲಿಯರಾಗಿ ನೋಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲ ಇರೋದೇ ನಿಮಗೆ ನಾಲೆಜ್ ಶೇರ್ ಮಾಡೋದಕ್ಕೋಸ್ಕರ, ಗೈಡ್ ಮಾಡೋದಕ್ಕೋಸ್ಕರ, ಮಿಸ್ಟೇಕ್ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೋಸ್ಕರ, ಸರಿನಾ? ನೀವು ಇನ್ನೂ ಮತ್ತೆ ಮಿಸ್ಟೇಕ್ ಮಾಡಿಕೊಂಡು ಇದು ಮಾಡ್ತೀರಾ ಅಂತಂದರೆ ಆ ರೀತಿ ಮಾಡೋಕ್ಕೋಗ್ಬೇಡಿ. ನಮಗೆ ಕಾಲೇಜನ್ನು ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ, ಚೆನ್ನಾಗಿ ಕಾಲ್ ಮಾಡೋಕ್ಕೆ ಹೋಗಬೇಡಿ, ವಾಟ್ಸಪ್ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ನಾನು ವಾಟ್ಸಪ್ ಯೂಸ್ ಮಾಡೋದಲ್ಲ, ಆಫೀಸ್ ಪರ್ಸನ್ಸ್ ಯೂಸ್ ಮಾಡ್ತಾರೆ, ಓಕೆ, ಕಾಲ್ ಸೆಂಟರ್ ಅವರು. ಅವ್ರಿಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ನಿಮ್ಗೆ ಏನೇ ಒಂದು ಆನ್ಸರ್ ಬೇಕಂದ್ರೆ ಕಮೆಂಟ್ ಹಾಕಿರಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ನಾನು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಹೇಳಿ ನೀವು ಫಸ್ಟು, ಸರಿನಾ? ಮತ್ತೆ ಸಿಗೋಣ ಪಾರ್ಟ್ 2ದಲ್ಲಿ. ಥ್ಯಾಂಕ್ ಯು. ಯಾರೆಲ್ಲ ಪಾರ್ಟ್ 1 ನೋಡಿದ್ರೆ ಪಾರ್ಟ್ 2 ನೋಡ್ಕೊಳ್ಳಿಯಪ್ಪ. ಇಲ್ಲ ಅಂದರೆ ಕಂಪಲ್ಸರಿ ಮಿಸ್ಟೇಕ್ ಮಾಡ್ಕೊಳ್ತೀರಾ, ಮತ್ತೆ ಸರ್ ಅಂತ ಅಲ್ಲಿ ಇಲ್ಲಿ ಅಲ್ದಾಡ್ತೀರಾ. ಸೊ ಅದನ್ನು ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ಥ್ಯಾಂಕ್ ಯು KS ಸರ್, ಪ್ರಸನ್ನ ಸರ್, ಥ್ಯಾಂಕ್ ಯು. ಯಾಕಂತಂದರೆ ನಾವು ಅಡ್ಮಿಷನ್ ಆದಾಗ ಒಂದು 11 ವರ್ಷದಿಂದ ನಾನು ಇಂಜಿನಿಯರಿಂಗ್ ಅಡ್ಮಿಷನ್ ಆದಾಗ ಈ ರೀತಿ ಇರಲಿಲ್ಲ KAನಲ್ಲಿ. ಇವಾಗ ಏನು ಪ್ರಸನ್ನ ಸರ್ ಬಂದುಬಿಟ್ಟು ಎಲ್ಲ ಚೇಂಜಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಪ್ರಸನ್ನ ಸರ್ ಅವರಿಗೆ ಥ್ಯಾಂಕ್ ಯು ಹೇಳಲು ನಾನು ಇಷ್ಟಪಡ್ತೀನಿ. ಪಾರ್ಟ್ 2 ನೋಡ್ತೀರಾ ಅಂದ್ಕೊಂಡಿರ್ತೀನಿ. ಪಾರ್ಟ್ 2ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.